ಇವತ್ತಿನ ಅಭ್ಯಾಸವು ಒಂದು ವಿಶೇಷವಾದಂತಹ ಒಂದು ಅಭ್ಯಾಸ. ಯಾಕಂದ್ರೆ ಅದರ ಟೈಟಲ್ ಆಗಿದೆ, ಬಟ್ ಗಾಡ್ ಅಂತಂದ್ರೆ ಆದರೆ ದೇವರು. ಈಗಾಗಲೇ ನೀವು ಓದಿದ್ರಿ ಅದನ್ನ, ಎರಡೂ ಕಡೆಗೆ ಆ ವಿಷಯ ನಾವು ನೋಡಿದೆವು. ಆದಿಕಾಂಡ ಪುಸ್ತಕದಲ್ಲಿಯೂ ಸಹ ಅದನ್ನ ನೋಡಿದೆವು. ಆಮೇಲೆ ಎಫೆಸದಲ್ಲೇ ಬರೆದ ಪತ್ರದಲ್ಲಿಯೂ ಸಹ ನೋಡಿದೆವು. 20ನೇ ವಚನ ನೋಡ್ರಿ, 50ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವಂತೂ ನನಗೆ ಕೀಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದ್ರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಓದಿದಂತಹ ಎಫೆಸದವರಿಗೆ ಬರೆದ ಪತ್ರದಲ್ಲಿಯೂ ಸಹ ಈ ಮಾತು ಸ್ಪಷ್ಟವಾಗಿ ನಮಗ ಕಂಡು ಬರ್ತದೆ. 3ರಿಂದ 5 ವಚನಗಳಲ್ಲಿ ಈಗಾಗಲೇ ಸಹೋದರರು ಓದಿದ್ದಾರೆ. ಅದರಲ್ಲಿ ನಮಗ ಆದರೆ ದೇವರು ಎಂಬಂತಹ ಒಂದು ಮಾತು ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ ಮತ್ತು ತಿಳಿಸಲ್ಪಟ್ಟಿದೆ. ಈ ರೀತಿಯಾಗಿ ಆದರೆ ದೇವರು, ಅದರ ಹಿಂದೆ ಇರತಕ್ಕಂಥ ಕೆಲವು ವಿಶೇಷವಾದಂತ ಸಂಗತಿಗಳನ್ನ ನಾವು ದೇವರ ಆತ್ಮನ ಸಹಾಯದಿಂದ ಕಲಿತುಕೊಂಡು ಆನಂದಿಸಿ ಅದರ ಆಶೀರ್ವಾದ ಪಡ್ಕೊಳ್ಳುವಂತೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡಲಿ ಅಂತ ಹೇಳಿ ಬೇಡ್ಕೊಂಡು, ದೇವರ ವಾಕ್ಯ ಅದು ತಿಮೋತಿಗೆ ಬರೆದ ಪತ್ರದಲ್ಲಿ ನೋಡ್ತೇವೆ. 2ನೇ ತಿಮೋತಿ 3:16 ದೈವ ಪ್ರೇರಿತವಾದದ್ದು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಬಹಳ ಸುಂದರವಾದಂತಹ ಒಂದು ಪದಪ್ರಯೋಗ ಇದೆ. ಅದೇನಂತಂದ್ರೆ ಗಾಡ್ ಬ್ರೀದ್ಡ್ ಅಂತ ಹೇಳಿದೆ. ಗಾಡ್ ಬ್ರೀದ್ಡ್ ಅಂತಂದ್ರೆ ದೇವರ ಉಸಿರು, ದೇವರ ವಾಕ್ಯ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ದೇವರ ವಾಕ್ಯ ಏನಾಗಿದೆ ಅಂತಂದ್ರೆ ದೇವರ ಉಸಿರಾಗಿ, ಇಟ್ ಇಸ್ ದ ಬ್ರೆತ್ ಆಫ್ ಗಾಡ್ ಬ್ರೀದ್ಡ್, ಸೊ ಇಟ್ ಈಸ್ ದ ಬ್ರೆತ್ ಆಫ್ ಗಾಡ್ ಎಂಬುದಾಗಿ ನಮಗ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ದೇವರ ವಾಕ್ಯದಲ್ಲಿ ನಾವು ದೇವರ ವಿಷಯಗಳನ್ನು ನೋಡ್ತೀವಿ. ನೀವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೆ ಓದ್ತಾ ಹೋಗಿದ್ರೆ ನಮಗ ದೇವರ ವಿಷಯವಾಗಿ, ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ ಮತ್ತು ಪವಿತ್ರಾತ್ಮನ ವಿಷಯವಾಗಿ ಸ್ಪಷ್ಟವಾದಂತ ಮಾತುಗಳು, ವಿಚಾರಗಳು ಬರೆಯಲ್ಪಟ್ಟಿವೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ತ್ರಿಯೇಕ ದೇವರ ಹೊರತು ನಮಗ ಅಲ್ಲಿ ನಮಗೇನು ಕಂಡು ಬರೋದಿಲ್ಲ. ಆತನೇ ಎಲ್ಲಾ ವಿಷಯಗಳಿಗೆ ಮೂಲನಾಗಿದ್ದಾನೆ, ಆಧಾರನಾಗಿದ್ದಾನೆ ಮತ್ತು ಮಾಡುವಂಥವನಾಗಿದ್ದಾನೆ. ಮಾಡದೆ ಅದನ್ನ ನಿಲ್ಲಿಸೋದಕ್ಕೂ ಸಹ ಶಕ್ತನಾಗಿದ್ದಾನೆ ಮತ್ತು ಯಾವ ರೀತಿಯಾಗಿ ಮಾಡ್ತಾನೆ ಎಂಬಂತಹ ಅನೇಕ ವಿವರಗಳನ್ನ ದೇವರ ವಾಕ್ಯ ನಮಗ ತಿಳಿಸ್ಕೊಡ್ತದೆ. ಆತನ ಉನ್ನತವಾದಂತಹ, ಮಹತ್ತರವಾದಂತಹ, ನಮ್ಮ ಗ್ರಹಿಕೆಗೆ ಮೀರಿದ ವಿಚಾರಗಳು, ಯೋಚನೆಗಳು ಅಷ್ಟೇ ಅಲ್ಲದೆ ಯೋಜನೆಗಳು ಸಹ ಅಲ್ಲಿ ನಮಗ ಕಾಣ್ತವೆ. ಅದರಲ್ಲಿ ಕಂಡು ಬರ್ತಕ್ಕಂತಹ, ದೇವರ ವಾಕ್ಯದಲ್ಲಿ ಕಂಡು ಬರ್ತಕ್ಕಂಥ ಘಟನೆಗಳು ಬಹಳ ವಿಶೇಷವಾದಂತಹ ಘಟನೆಗಳಾಗಿ, ಅವು ನಮ್ಮ ಜೀವಿತದ ಘಟನೆಗಳಿಗೆ ಅನ್ವಯಿಸುವಂಥವುಗಳಾಗಿ, ಅಂದ್ರೆ ನಮ್ಮ ಜೀವಿತಕ್ಕೆ ಅನ್ವಯಿಸುವಂಥವುಗಳಾಗಿ. ದೇವರ ವಾಕ್ಯ ಯಾಕೆ ಅಷ್ಟು ಮಹತ್ವವಿದೆ ಅಂತಂದ್ರೆ, ಅವುಗಳನ್ನ ಧ್ಯಾನಿಸಿ ಅವುಗಳ ಪ್ರಕಾರ ನಾವು ನಡೆಯುವಾಗ ಅವುಗಳಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನ ಅಥವಾ ಸತ್ಯಾರ್ಥಗಳನ್ನ ಅನುಭವಿಸ್ಲಿಕ್ಕಾಗ್ತದೆ. ದಟ್ ಇಸ್ ದ ಬ್ಯೂಟಿ ಆಫ್ ಗಾಡ್ಸ್ ವರ್ಡ್. ಯಾವ ರೀತಿಯಾಗಿ ನಾವು ಆಹಾರ ಸೇವಿಸಿದಾಗ ನಮಗೆ ಬಲ ಬರ್ತದೆ, ಪೌಷ್ಟಿಕವಾದಂತಹ ಆಹಾರ ಸೇವಿತರೆ ನಮಗೆ ಯಾವಾಗಲೂ ಬಲ ಸಿಗ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನ ನಾವು ಸೇವಿಸ್ತಾ ಹೋಗುವಾಗ ಅದು ನಮಗೆ ಬಲ ಕೊಡ್ತದೆ, ಆತ್ಮೀಯ ಶಕ್ತಿಯನ್ನ ಕೊಡ್ತದೆ ಎಂಬುದನ್ನ ನಾವು ನಮ್ಮ ಅನುದಿನದ ಜೀವಿತದಲ್ಲಿ ಕಂಡುಕೊಳ್ತೇವೆ. ಜೀವನ ಅದೇನಾಗಿದೆ, ಅದೊಂದು ಆತನನ್ನ ನಂಬಿದ, ರಕ್ಷಣೆ ಹೊಂದಿದಂತಹ ನಮಗೆ ಅದೊಂದು ಪ್ರೇರಣಾತ್ಮಕವಾದಂತಹ ವಾಕ್ಯ, ಪ್ರೇರಣೆಯನ್ನು ಕೊಡ್ತದೆ. ಇಟ್ ಇನ್ಸ್ಪೈರ್ಸ್ ಅಸ್. ಆತನನ್ನ ನಂಬಿದ ಕೂಡಲೇ ನಮ್ಮ ಜೀವನ ಅಲ್ಲಿಗೆ ಮುಗಿಲಿಲ್ಲ, ಆದ್ರೆ ದಟ್ ಈಸ್ ದ ಬಿಗಿನಿಂಗ್. ಅದು ನಮ್ಮ ಆರಂಭ ಆದ್ಮೇಲೆ ಅದು ಯಾವ ರೀತಿಯಾಗಿ ಸ್ಫೂರ್ತಿದಾಯಕವಾಗಿ ಮತ್ತು ಪ್ರೇರಣಾತ್ಮಕವಾಗಿ ಅದು ಬೆಳೆಯಬೇಕು ಎಂಬುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹೀಗೆ ದೇವರ ವಾಕ್ಯ ಎಷ್ಟು ಅದ್ಭುತವಾಗಿದೆ ಎಂಬುದನ್ನ
ನಾವು ನಮ್ಮ ಅಭ್ಯಾಸದಲ್ಲಿ ಕಾಣ್ತೇವೆ. ಒಂದು ಸಣ್ಣ ಒಂದು ಉದಾಹರಣೆಯನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಒಬ್ಬ ಮನುಷ್ಯ ಜೀವನದಲ್ಲಿ ಬಹಳಷ್ಟು ನಿರಾಶೆಗೊಂಡು ಜಿಗುಪ್ಸೆಯಿಂದ ಆತನು ಒಬ್ಬ ಸತ್ಯವೇದದ ಉಪದೇಶಕನ ಕಡೆಗೆ ಅಥವಾ ಶಿಕ್ಷಕನ ಕಡೆಗೆ ಬರ್ತಾನೆ. ಬಂದಾಗ ಶಿಕ್ಷಕರು ಕೇಳ್ತಾರೆ, ಏನ್ಪಾ ಏನಾಯ್ತು, ಹೇಗಿದ್ಯಲ್ಲ, ಆರಾಮಿದೆಯಾ? ಆಗ ಆತನ ಹೇಳ್ತಾನೆ, ಇಲ್ರಿ, ನಾನು ಬಹಳ ದುಸ್ಥಿತಿಯಲ್ಲಿ ಇದ್ದೇನೆ. ಆತನ ಉತ್ತರ ಏನಾಗಿತ್ತಂತಂದ್ರೆ, ನಾನು ಬಹಳ ದುಸ್ಥಿತಿಯಲ್ಲಿದ್ದೇನೆ, ಐ ಮೀನ್ ಎ ವೆರಿ ಬ್ಯಾಡ್ ಕಂಡೀಷನ್. ಆಗ ಅವ್ರು ಹೇಳಿದ್ರು, ಹಾಗಾದ್ರೆ ಎಷ್ಟು ನೀನು ದುಃಖದಲ್ಲಿದ್ದಿ ಎಂಬುದಾಗಿ ಅವರೊಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ನೀನು ಕಷ್ಟದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಿಲ್ಲ, ಅದು ಯಾವ ರೀತಿಯಾಗಿದೆ ಅಂತ ಹೇಳಿ ಕೇಳುವಾಗ ಅವನ ಉತ್ತರ ಅದು ಬಹಳ ವಿಶೇಷವಾದಂತಹ ಒಂದು ಉತ್ತರ, ನಾವು ತಿಳ್ಕೊಳ್ಬೇಕಾದಂತಹ ಒಂದು ಮಾತು. ಅವನೇನ್ ಮಾಡ್ದ, ತಲೆ ಕೈ ಇಟ್ಟುಕೊಂಡು ಬಹಳಷ್ಟು ಒಂದು ನೋವನ್ನ ಆತನು ವ್ಯಕ್ತ ಮಾಡ್ತಾ ಇದ್ದಾನೋ ಆ ರೀತಿಯಾಗಿ ಆತನು ಹೇಳಿದಂತಹ ಮಾತೇನಾಗಿತ್ತಂತಂದ್ರೆ, ಆತನು ಹೇಳ್ತಾನೆ, ಎಷ್ಟು ನನ್ನ ಒಂದು ದುಸ್ಥಿತಿ ಎಷ್ಟು ಕೆಟ್ಟದ್ದಂತಂದ್ರೆ ನನಗೆ ದೇವರನ್ನ ಬಿಟ್ಟು ಏನೂ ಉಳಿದಿಲ್ಲ. ಆತನು ಹೇಳ್ತಾ ಇರುವಂತಹ ಉತ್ತರ ನೋಡಿ ಎಷ್ಟು ವಿಶೇಷವಾದದ್ದು. ಅದು ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ನನ್ನ ದುಸ್ಥಿತಿ, ದೇವರನ್ನ ಬಿಟ್ಟರೆ ನನಗೇನು ಉಳಿದಿಲ್ಲ. ಎವ್ರಿಥಿಂಗ್ ಇಸ್ ಗಾನ್, ಓನ್ಲಿ ಗಾಡ್ ಈಸ್ ಲೆಫ್ಟ್ ವಿತ್ ಮೀ ಅಂತ ಹೇಳ್ತಾರೆ. ಇಂಥ ಒಂದು ವಿಷಯವನ್ನ ನಾವು ಅವನ ಜೀವನದಿಂದ ನಮ್ಗ ಕಂಡುಕೊಳ್ತೇವೆ. ನಥಿಂಗ್ ಬಟ್ ಗಾಡ್, ಏನೂ ಇಲ್ಲ ಆದರೆ ದೇವರು ಇದ್ದಾನೆ ಎಂಥ ಒಂದು ವಿಶೇಷವಾದಂತಹ ಮಾತನ್ನ ಇಲ್ಲಿ ಕಾಣ್ತೇವೆ. ಅವನ ಒಂದು ಅನುಭವದಲ್ಲಿ ಅಥವಾ ಅವನ ಒಂದು ಸ್ಥಿತಿಯನ್ನ ಆತನು ವ್ಯಕ್ತ ಮಾಡ್ತಾ ಇದ್ದಾನೆ. ಅದರಲ್ಲಿ ನಾವು ಕಾಣುವುದೇನಂತಂದ್ರೆ, ಬಟ್ ಗಾಡ್, ದೇವರನ್ನ ಬಿಟ್ಟು ನನ್ನ ಕಡೆಗೆ ಏನು ಉಳಿದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ಆತನನ್ನು ಜೀವನ ಬಹಳ ಕೆಟ್ಟದ್ದಾಗಿದೆ ಎಂದು ತಿಳಿದಿದ್ದ. ಆದ್ರೆ ಸತ್ಯವೇದದಲ್ಲಿ ನಾವು ಅದರ ಬಗ್ಗೆ ನೋಡುವಾಗ, ಆದರೆ ದೇವರು ಅಂದ್ರೆ ಬಟ್ ಗಾಡ್ ಎಂಬುದಾಗಿ ನಾವು ಹೇಳುವಂತ ಮಾತು ಕೇವಲ ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಬಹಳಷ್ಟು ಕಡೆಗಳಲ್ಲಿ ಅದು ಬರೆಯಲ್ಪಟ್ಟಿದೆ. ಅದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಬಹಳಷ್ಟು ಸಲ ಬರೆಯಲ್ಪಟ್ಟಂತಹ ಒಂದು ಮಾತು, ಬಟ್ ಗಾಡ್ ಆದ್ರೆ ದೇವರು ಎಂಬಂತಹ ಮಾತು. ಇದು ಒಂದು ಆದರಣೆ ಕರ್ತದ ನಮಗೆ. ಇಟ್ ಗಿವ್ಸ್ ಅಸ್ ಕಂಫರ್ಟ್. ಅಷ್ಟೇ ಅಲ್ಲದೆ ಸಮಾಧಾನಕಾರಕವಾದಂತಹ ಮಾತು ಸಹ ಆಗಿದೆ. ಯಾಕಂದ್ರೆ ಎಲ್ಲಾ ವಿಷಯಗಳಲ್ಲಿ ಇದ್ರೂ ಕೂಡ ಆದರೆ ದೇವರು ಏನಾಗಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಇದೆ. ಸಮಸ್ಯೆಗಳು ಏನೇ ಇರಲಿ, ತೊಂದರೆ ಏನೇ ಇರಲಿ, ಕಾಯಿಲೆ ಏನೇ ಇರಲಿ, ಅಸಮಾಧಾನ ಎಷ್ಟೇ ಇರಲಿ, ಆದರೆ ದೇವರು ಇದ್ದಾನೆ, ಆತನು ನನಗೆ ಸಹಾಯ ಮಾಡ್ತಾನೆ, ಆತನು ನನಗೆ ಆದರಣೆ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ ಎಂಬಂತ ಒಂದು ಉತ್ತಮವಾದಂತ ವಿಚಾರ ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನ ತಂದು ಕೊಡುವಂತದ್ದಾಗಿದೆ. ಅದನ್ನ ನಾವು ಮುಂದಿನ ಅಭ್ಯಾಸದಲ್ಲಿ ಅದನ್ನ ಕಂಡುಕೊಳ್ಳೋಣ. ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಅದು ಯಾವ ರೀತಿಯಾಗಿ ನಮಗೆ ಕಂಡು ಬರ್ತದೆ ಎಂಬುದನ್ನ ನಾವು ಅಭ್ಯಾಸ ಮಾಡೋಣ. ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ, ಕೀರ್ತನೆಗಳ ಪುಸ್ತಕದಲ್ಲಿ ಬರ್ತದೆ, ಹೊಸ ಒಡಂಬಡಿಕೆಯ ವಿವಿಧ ಭಾಗಗಳಲ್ಲಿ ಬಟ್ ಗಾಡ್, ಆದರೆ ದೇವರು ಎಂಬುದಾಗಿ ಹೇಳುವಂತಹ ಮಾತು ನಮಗ ಕಂಡು ಬರ್ತದೆ. ಅದು ಒಂದು ವಿಶೇಷವಾದಂತ ಒಂದು ಕಾರ್ಯ ಮಾಡುವಂತ ಒಂದು ಮಾತಾಗಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ, ಅದನ್ನ ಅರ್ಥ ಮಾಡಿಕೊಳ್ಳೋಣ, ಅದನ್ನು ಕಂಡುಕೊಳ್ಳೋಣ. ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ ಅಥವಾ ಅರ್ಥಪೂರ್ಣವಾದಂತಹ ವಿಷಯಗಳನ್ನ ನಾವು ತಿಳ್ಕೊಂಡು ಅವುಗಳನ್ನ ಅನ್ವಯಿಸಿಕೊಳ್ಳೋಣ. ಲೆಟ್ಸ್ ಅಪ್ಲೈ ಟು ಅವರ್ ಲೈಫ್ಸ್. ನಮ್ಮ ಜೀವನದಲ್ಲಿ ಅವುಗಳನ್ನ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು, ಅನ್ವಯಿಸ್ಕೊಳ್ಬೇಕು. ಆಗ ಅದರಿಂದ ನಮಗ ಎಷ್ಟು ಒಂದು ದೈವಿಕವಾದಂತಹ ಆದರಣೆ ನಮಗ ಸಿಗ್ತದೆ. ವಿ ಗೆಟ್ ದ ಡಿವೈನ್ ಕಂಫರ್ಟ್ ಎಂಬುದಾಗಿ
ದೇವರ ವಾಕ್ಯದ ಅಭ್ಯಾಸ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈಗಾಗಲೇ ಓದಿದಂತ ಆದಿಕಾಂಡ ಪುಸ್ತಕದಲ್ಲಿ ಇರ್ತಕ್ಕಂಥ 50ನೇ ಅಧ್ಯಾಯದ 15ರಿಂದ 21 ವಚನಗಳಲ್ಲಿ ಬರುವ ಒಂದು ಮಾತೇನಾಗಿದೆ ಅಂತಂದ್ರೆ, ಇಟ್ ಈಸ್ ಅ ವೆರಿ ಇಮೋಷನಲ್ ಸಿಚುವೇಶನ್. ಇದು ಒಂದು ಕೊನೆಯ ಭಾಗದಲ್ಲಿ ಬರ್ತದೆ ಆದಿಕಾಂಡ ಪುಸ್ತಕದಲ್ಲಿ. ಇನ್ನೇನು ಪುಸ್ತಕ ಮುಗಿತ್ಪ ಅನ್ನೋಳಗ ಈ ಭಾಗ ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ ದೇವರು. ಅದಕ್ಕೂ ಸಹ ಬಹಳಷ್ಟು ಕಾರಣಗಳಿವೆ, ಒಂದು ಅರ್ಥ ಇದೆ, ದೇವರ ಯೋಜನೆ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎವ್ರಿಥಿಂಗ್ ದಟ್ ಇಸ್ ರಿಟನ್ ಇನ್ ಗಾಡ್ಸ್ ವರ್ಡ್ ಹ್ಯಾಸ್ ಅ ಪರ್ಪಸ್. ಅದಕ್ಕೆ ಒಂದು ಗುರಿ ಇದೆ, ಉದ್ದೇಶ ಇದೆ, ಯೋಜನೆ ಇದೆ, ಯೋಚನೆ. ಇಲ್ಲಿ ಈ ಒಂದು ಭಾವನಾತ್ಮಕವಾದಂತಹ ಒಂದು ಸನ್ನಿವೇಶ ನೀವು ಈಗಾಗಲೇ ಕೇಳಿದ್ರಿ. ಅದನ್ನ ನಾನು ಓದಿ ಸಮಯ ಅದನ್ನ ಕಳಿಬೇಕಂತ ಹೇಳಿ ಮನಸ್ಸು ಮಾಡೋದಿಲ್ಲ. ಆದ ಕಾರಣ ಇಲ್ಲಿ ಯೋಸೇಫ ಮತ್ತು ಅವನ 11 ಜನ ಸಹೋದರರು ಅವನ ಮುಂದೆ ಇದ್ದಾರೆ. ಆದ್ರೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ತೊಳಲಾಟ ಅನ್ರಿ, ಅಥವಾ ಒಂದು ಭಯ ಅನ್ರಿ, ಅಥವಾ ಒಂದು ಏನಂತಾರೆ ಅದಕ್ಕೆ, ಬಹಳಷ್ಟು ಒಂದು ನಮಗ ಯಾವುದೇ ತರದ ಒಂದು ಏನಂತ ಅದಕ್ಕೆ ಸೆಕ್ಯೂರಿಟಿ ಅಂದ್ರೆ, ಅದಕ್ಕೆ ನಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದಂತಹ ಒಂದು ನಮ್ಮ ಜೀವನ ಆಗ್ಬಿಡ್ತಲ್ಲ. ಈಗ ನಮ್ಮ ತಂದೆ ಅಂತಿ ಸತ್ ಹೋದ ಯಾಕೋಬ, ಇನ್ನು ಮೇಲೆ ನಾವು ಯೋಸೇಫನ ಕೈಯಲ್ಲಿ ಸಿಕ್ಕೊಂಡು ಬಿಟ್ರೆ ಆತನ ನಮಗ್ ಏನ್ ಮಾಡ್ತಾನೆ? ನಾವು ಆತನಿಗೆ ದ್ವೇಷದಿಂದ ಕೆಟ್ಟ ಕಾರ್ಯಗಳನ್ನ ನಮ್ಮ ಒಳ ಹುಟ್ಟಿದಂತ ತಮ್ಮನೊಂದಿಗೆ ನಾವು ಮಾಡಿದೆವು ನಿಜ. ಆದ ಕಾರಣ ಅವನು ಈಗ ನಮಗ ಏನ್ ಮಾಡಬಹುದು ಎಂಬಂತ ಒಂದು ಭಯ ಅವರನ್ನ ಆವರಿಸಿತು ಎಂಬುದಾಗಿ ಅವರು ಅದನ್ನ ನೆನಪಿಸಿಕೊಂಡು ತತ್ತರಿಸಿ ಹೋದ್ರು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಅವನು ನಮ್ಮನ್ನು ಕ್ಷಮಿಸ್ತಾನೋ ಇಲ್ಲೋ, ಈಗ ಎಂಥ ಉನ್ನತವಾದ ಸ್ಥಾನದಲ್ಲಿದ್ದಾನೆ, ನೆಕ್ಸ್ಟ್ ಕಿಂಗ್ ಫಾರೋ, ಪ್ರಧಾನಮಂತ್ರಿ ಆಗಿದ್ದಾನೆ ಅವನು, ಈಜಿಪ್ಟ್ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ. ಆದ ಕಾರಣ ನಮ್ಮ ಸ್ಥಿತಿ ಏನೀಗ, ನಮಗ ಕ್ಷಮಾಪಣೆ ಸಿಗ್ತದೋ ಇಲ್ಲೋ ಎಂಬಂತಹ ಒಂದು ಭಯದಿಂದ ಅವರು ತತ್ತರಿಸಿ ಹೋಗಿದ್ದಾರೆ. ಅವನು ಅಂದ್ರೆ ಪ್ರತಿಯಾಗಿ ನಮಗ ಶಿಕ್ಷೆಯನ್ನ ಕೊಡುವುದಾದ್ರೆ ನಮಗ ಖಂಡಿತವಾಗಿ ಕೇಡು ಕಾದಿದೆ ಎಂಬಂತ ವಿಚಾರದಲ್ಲಿ ಅವರಿದ್ದಾರೆ. ನೋಡ್ರಿ, ನಾವು ಹೇಳ್ತೇನೆ, ಪ್ರತಿಯಾಗಿ ಒಂದ್ ವೇಳೆ ಯೋಸೇಫ ನಮಗೆ ಶಿಕ್ಷೆ ಕೊಟ್ರೆ ನಮಗ ಏನ್ ಕಾದಿದೆ? ಕೇಡು ಕಾದಿದೆ. ನಮ್ಗೆ ಏನು ಉಳಿದೆಯಲ್ಲ ನಮ್ಮ ಜೀವನದಲ್ಲಿ, ನಾವು ಹಾಳಾಗಿ ಹೋಗ್ಬಿಡ್ತೇವೆ ಅಥವಾ ನಾಶವಾಗಿ ಹೋಗ್ಬಿಡ್ತೇವೆ, ಅಥವಾ ಆತ ನಮ್ಮನ್ನ ಕೊಂದು ಹಾಕ್ಬೋದು ಎನ್ನುವಂತ ಒಂದು ಭಯ ಅವರ ಜೀವನದಲ್ಲಿ ಕಾಣ್ತಾ ಇದೆ. ಹೀಗಿರುವಾಗ ಅವರು ಪಶ್ಚಾತ್ತಾಪದಿಂದ ಅವನಿಗೆ ಅವರು ಮನವಿ ಮಾಡ್ಕೊಳ್ತಾರೆ. ಒನ್ ಗುಡ್ ಥಿಂಗ್ ಅಬೌಟ್ ದ ಬ್ರದರ್ಸ್, ಜೋಸೆಫ್ಸ್ ಬ್ರದರ್ಸ್, ಅದೇನಂತಂದ್ರೆ ಈ ಸಹೋದರರು ಏನ್ ಮಾಡಿದ್ರು ಅಂತಂದ್ರೆ ಪಶ್ಚಾತ್ತಾಪ ಪಟ್ರು. ಅವ್ರು ಹೌದು, ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ತಪ್ಪು, ಕೇಳನ್ನ ನಾವು ಮಾಡಿದ್ದು ತಪ್ಪು ಎಂಬುದಾಗಿ ಅವರಿಗೆ ಒಂದು ಸ್ಪಷ್ಟವಾದಂತಹ ಒಂದು ಅರಿಕೆಯಲ್ಲಿ ನಾವು ಕಾಣ್ತೇವೆ. ಹೀಗೆ ಪಶ್ಚಾತ್ತಾಪದ ಮಾತುಗಳನ್ನ ಅವರು ಹೇಳಿಬಿಟ್ರು, ಏನಾದದ್ದು ಆಗಲಿ ಎಂಬುದಾಗಿ ಅವರು ಹೇಳಿಬಿಟ್ರು ಅಂತೇಳಿ ನಮಗ ಈ 50ನೇ ಅಧ್ಯಾಯದ 18ನೇ ವಚನದಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ಈ ಯೋಸೇಫನು ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಹೀಗೆ ಅವನು ಅಪ್ಪಣೆ ಮಾಡಿದ್ರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳಿ ಕಳಿಸಿದ್ರು. ಮಧ್ಯದಾಗಿ ಅವ್ರು ಹೇಳಿ ಕಳಿಸಿದ್ರು ಅಂತ. ಆಮೇಲೆ ನಾವು ನೋಡುವಾಗ ಈಗ ನಿನ್ನ ತಂದೆಯಾದ ದೇವರಿಗೆ ಮುಂದೆ ಯೋಸೇಫನು ನಾವು ಮಾಡಿದ ಅಪರಾಧಗಳನ್ನ ಕ್ಷಮಿಸಬೇಕೆಂದು ಬೇಡಿಕೊಳ್ತೇವೆ ಎಂದು ಹೇಳಿ ಕಳಿಸಿದ್ರು. ಆಗ ಯೋಸೇಫನು ಏನ್ ಮಾಡ್ದ ಅಂತಂದ್ರೆ ಈ ಮಾತುಗಳನ್ನ ಕೇಳಿ ಕಣ್ಣೀರು ಸುರಿಸಿದನು ಎಂಬುದಾಗಿ ಹೇಳ್ತದೆ. ಇಲ್ಲಿ ನಮಗೆ ಕಂಡು ಬರುವಂತಹ ಮಾತು ಏನಂತಂದ್ರೆ, ಆ ಪಶ್ಚಾತ್ತಾಪದ ಒಂದು ನೋವಿನಿಂದ ಅಥವಾ ಒಂದು ತತ್ತರಿಸಿ ಹೋದಂತ ಯೋಸೇಫನ ಸಹೋದರರು ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಡ್ಡ ಬಿದ್ದು ತಾವೇ ಬಂದು 18ನೇ ವಚನದಲ್ಲಿ ನೋಡ್ರಿ, ಅಡ್ಡ ಬಿದ್ದು ತಾವೇ ಬಂದು ಇಗೋ ನಾವು ನಿನಗೆ ಗುಲಾಮರು ಅಂದರು. ನೋಡ್ರಿ, ಮೊದಲನೇದಾಗಿ ಪಶ್ಚಾತ್ತಾಪ ಪಟ್ರು, ಅದರ ಸಂದೇಶವನ್ನ ಕಳಿಸಿದ್ರು, ಅಂದ್ರೂ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ,
ಈಗ ತಾವೇ ಸ್ವತಃ ಹೋಗಿ ಬಂದು ಸ್ವತಃ ಬಂದು ಅವ್ರು ಏನ್ ಮಾಡಿದ್ರು, ಅಡ್ಡ ಬಿದ್ರು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಅಡ್ಡ ಬಿದ್ದು ಅವ್ರು ಒಂದ್ ಮಾತು ಹೇಳ್ತಾರೆ, ಏನಂತೇಳಿ, ನಾವು ನಿನಗೆ ಗುಲಾಮರು ಅಂದರು ಎಂಬುದಾಗಿ 18ನೇ ವಚನ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ರೀತಿಯಾಗಿ ಕಣ್ಣೀರು, ಈ ಮಾತನ್ನ, ಈ ಪಶ್ಚಾತ್ತಾಪದ ಮಾತುಗಳನ್ನ ಕೇಳಿದಾಗ ಯೋಸೇಫನು ಕಣ್ಣೀರಿಟ್ಟನು ಅಂತ ಹೇಳಿ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. ನೋಡ್ರಿ, ಯೋಸೇಫನು ಅವರಿಗೆ 17ನೇ ವಚನದ ಕೊನೆ ಭಾಗದಲ್ಲಿ ಅವರು ಹೇಳಿ ಕಳಿಸಿದಂತಹ ಮಾತನ್ನು ಕೇಳಿದಾಗ ಯೋಸೇಫನ ಒಂದು ಪ್ರತಿಕ್ರಿಯೆ ಏನಾಗಿತ್ತಂತಂದ್ರೆ, ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು ಎಂಬುದಾಗಿ. ಅಂದ್ರೆ ಬಹಳಷ್ಟು ಅವನಿಗೆ ಫೀಲ್ ಆಯ್ತು. ಹಿ ವಾಸ್ ಇಮೋಷನಲ್ ಅಂತ ಹೇಳಿ ನಾವು ಎಷ್ಟೋ ಸಲ ಹೇಳ್ತೇವೆ. ಭಾವನಾತ್ಮಕವಾಗಿ, ನಾನು ಹೇಳಿದೆ ನಮ್ಗೆ ಆರಂಭಕ್ಕೆ, ಭಾವನಾತ್ಮಕವಾದಂತ ಒಂದು ಸನ್ನಿವೇಶ ಇಲ್ಲಿ ನಮಗ ಕಂಡು ಬರ್ತಾ ಇದೆ. ನೀವು ಸಹ ಇದನ್ನ ಕಣ್ಮುಂದೆ ತೆಗೆದುಕೊಂಡು ಬನ್ರಿ, ಆಗ ನಿಮಗ ಇನ್ನೂ ಹೆಚ್ಚಾದಂತಹ ಅರಿವಾಗ್ತದೆ, ತಿಳುವಳಿಕೆ ಬರ್ತದೆ, ಮತ್ತೆ ನೆನಪುಳಿದು ಬಿಡ್ತದೆ. ಸೊ ವಿಜುವಲೈಸ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಈಗ ಯೋಸೇಫನು ಅವ್ರ ಮೇಲೆ ಕೋಪ ಮಾಡಿ ಅವ್ರ ಮೇಲೆ ಶಿಕ್ಷೆ ಮಾಡುವಂತಹ ವಿಚಾರ ಮಾಡುವುದಿಲ್ಲ, ಆದರೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ನನ್ನ ಅಣ್ಣಂದಿರು, ನನ್ನ ತಮ್ಮ ಬೆನ್ಯಾಮೀನ್ ಎಂಬುದಾಗಿ ಅವರ ಬಗ್ಗೆ ಬಹಳಷ್ಟು ಆತನು ಭಾವುಕತೆಯಿಂದ ಆತನು ಕಣ್ಣೀರು ಸುರಿಸಿದ ಅಂತ ಹೇಳಿ ಅಲ್ಲಿ ನಮ್ಗ ಕಂಡು ಬರ್ತದೆ. ಈ ರೀತಿಯಾಗಿ ನಮ್ಮ ಒಂದು ಕಲಿಯುವಂತ ಪಾಠ ಈ ಭಾಗದಿಂದ ಏನಂತಂದ್ರೆ, ನಾವು ಎಷ್ಟು ಮೇಲೆ ಹೋಗ್ತೇವೆ ಅಷ್ಟು ನಾವು ನಮ್ಮನ್ನ ತಗ್ಗಿಸಿಕೊಳ್ಳುವಂತವರಾಗಿರ್ಬೇಕು. ದ ಮೋರ್ ವಿ ಗೋ ಅಪ್, ದ ಮೋರ್ ವಿ ಹ್ಯಾವ್ ಟು ಹಂಬಲ್ ಅವರ್ ಸೆಲ್ಸ್. ಇಲ್ಲಿ ಯೋಸೇಫನು ಪ್ರಧಾನಮಂತ್ರಿ ಆಗಿದ್ದ ಈಜಿಪ್ಟ್ ದೇಶಕ್ಕೆ, ಕೇವಲ ಸಹಿ ಮಾಡೋದಕ್ಕಾಗಿದ್ದ ಬಾಕಿ ಎಲ್ಲ ಕೆಲಸಗಳನ್ನ ಯೋಸೇಫನಿಗೆ ವಹಿಸಿಕೊಟ್ಬಿಟ್ಟಿದ್ದ. ಹಿ ವಾಸ್ ಇನ್ ಚಾರ್ಜ್ ಆಫ್ ಈಜಿಪ್ಟ್. ಇಂಥ ಸ್ಥಾನದಲ್ಲಿರ್ತಕ್ಕಂಥ, ಪ್ರಧಾನಮಂತ್ರಿಯ ಸ್ಥಾನದಲ್ಲಿರ್ತಕ್ಕಂಥ ಯೋಸೇಫನು ಮಾಡಿದಂತಹ ಕೆಲಸ ಏನಂತಂದ್ರೆ ಕಣ್ಣೀರು ಸುರಿಸಿದನು ಅಂತ ಹೇಳಿ. ಅವರ ಅಣ್ಣಂದಿರ ಒಂದು ಪಶ್ಚಾತ್ತಾಪವನ್ನು ಆತನು ಕಂಡಾಗ, ಮಾತುಗಳನ್ನ ಕೇಳಿದಾಗ, ಅವರ ಸ್ಥಿತಿಯನ್ನು ನೋಡಿದಾಗ, ಹಿಂದಿನ ಎಲ್ಲಾ ದಿವಸಗಳನ್ನ ಅವನು ನೆನೆಸ್ಕೊಂಡಿರ್ಬೇಕು ಅನಿಸ್ತದೆ. ಅವರು ಏನೇನ್ ಮಾಡಿದ್ರು ಎಲ್ಲವುಗಳನ್ನ ನೆನೆಸ್ಕೊಂಡಾಗ ಅವನು ಕೋಪ ಬರ್ಲಿಲ್ಲ, ಆದ್ರೆ ಕಣ್ಣೀರು ಬಂತು ಅಂತ ಹೇಳಿ ನಮಗ ದೇವರು ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಆತನು ಎಷ್ಟು ತಗ್ಗಿದ ಮನುಷ್ಯ ಆಗಿದ್ದ. ತನ್ನ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳಿಲ್ಲ, ಆದ್ರೆ ಅದನ್ನ ಸದುಪಯೋಗ ಮಾಡಿಕೊಂಡು ಅಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ, ಅದನ್ನ ತೋರಿಸ್ತಾ ಇದ್ದಾನೆ, ಅದನ್ನು ಪ್ರದರ್ಶಿಸ್ತಾ ಇದ್ದಾನೆ ದೀನತೆಯನ್ನ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ದೀನತೆಯಿಂದ ನಾವು ಭೂಷಿತರಾಗಿರ್ಬೇಕಾದದ್ದು ಅವಶ್ಯ. ದೇವರ ವಾಕ್ಯದಲ್ಲಿ ಬಹಳಷ್ಟು ವಚನಗಳಿವೆ, ಆದ್ರೆ ಅದನ್ನ ಓದ್ಲಿಕ್ಕೆ ಸಮಯ ಇಲ್ಲ. ನೆನ್ಪಿಟ್ಕೊಳ್ರಿ, ದೇವರ ವಾಕ್ಯ ಹೇಳೋದೇನಂತಂದ್ರ, ಬಿಫೋರ್ ಹಾನರ್ ಇಸ್ ಹ್ಯುಮಿಲಿಟಿ. ಅಂದ್ರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ಓದ್ತೇವೆ. ಅದೇನಂತಂದ್ರೆ, ನೀವು ಒಂದ್ ವೇಳೆ ನಿಮಗೆ ಮಾನ, ಮರ್ಯಾದೆ, ಗೌರವ, ಸನ್ಮಾನಗಳು ಬೇಕಾದ್ರೆ ನಿಮ್ಮನ್ನ ನೀವು ತಗ್ಗಿಸ್ಕೊಳ್ರಿ, ಆಗ ನೀವು ಎತ್ತಲ್ಪಡ್ತೀರಿ ಎಂಬುದಾಗಿ ಯೇಸು ಸ್ವಾಮಿಯವರು ಸಹ ಹೇಳಿದ್ರು. ಏನಂತ ಹೇಳಿ, ನೀವು ತಗ್ಗಿಸ್ಕೊಳ್ರಿ, ಆಗ ನೀವು ಎತ್ತಲ್ಪಡ್ತೀರಿ. ಪೇತ್ರನು ಸಹ ಹೇಳ್ತಾನೆ, ದೇವರ ಮುಂದೆ ನಿಮ್ಮನ್ನ ತಗ್ಗಿಸ್ಕೊಳ್ರಿ, ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ತರ್ತಾನೆ ಎಂಬುದಾಗಿಯೂ ಸಹ ಪೇತ್ರನು ಹೇಳ್ತಾನೆ. ಪೌಲನು ಸಹ ಅನೇಕ ಭಾಗಗಳಲ್ಲಿ ಬರೆದಿದ್ದಾನೆ. ಈ ರೀತಿಯಾಗಿ ದೀನತೆ ಬಹಳ ಅವಶ್ಯ ನಮ್ಮ ಜೀವಿತಗಳಲ್ಲಿ. ವಿ ಹ್ಯಾವ್ ಟು ಆಲ್ವೇಸ್ ಪ್ರಾಕ್ಟಿಸ್ ಹ್ಯುಮಿಲಿಟಿ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಚ್ಯೂ ಆರ್ ಅ ಗುಡ್ ಕ್ಯಾರೆಕ್ಟರ್ ಇನ್ ಅವರ್ ಲೈಫ್. ಈ ರೀತಿಯಾಗಿ ಯೋಸೇಫನ ಜೀವನದಲ್ಲಿ ಆದಂತ ಒಂದು ದೀನತೆಯ ಪ್ರದರ್ಶನವನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ನಿಜವಾದ ದೊಡ್ಡ ಸ್ಥಿತಿಯ ಒಂದು ಸೂಚನೆಯಾಗಿದೆ. ಯೋಸೇಫನು ಕಣ್ಣೀರು ಸುರಿಸಿದಾಗ ಅದೇನ್ ತೋರಿಸ್ತದೆ ಅಂತಂದ್ರೆ, ಇಟ್ ಇಸ್ ನಾಟ್ ಹಿಸ್ ವೀಕ್ನೆಸ್, ಅದು ಅವನ ಒಂದು ಬಲಹೀನತೆ ಅಲ್ಲ, ಆದ್ರೆ ಅವನು ಎಷ್ಟು ದೊಡ್ಡ ಮನುಷ್ಯ ಆಗಿದ್ದ ಎಂಬುದನ್ನ ಅದು ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಅವನು ಹೇಳ್ತಾನೆ ಏನಂತ ಹೇಳಿ, ಈ ಸ್ಥಾನ, ಈ ಮಾನ, ಈ ಎಲ್ಲಾ ವಿಷಯಗಳು ಇವೆಲ್ಲ ದೇವ್ರದೇವು. ದೀಸ್ ಆರ್ ಆಲ್ ಡ್ಯೂ ಟು ಗಾಡ್. ದೇವರಿಂದ ನಮಗ ಸಿಕ್ಕಿವೆ, ದೇವರಿಗೆ ಸಲ್ಲಬೇಕಾದಂತ ಮಾನ ಮರ್ಯಾದೆ. ಇದು ನಮಗ ಏನು ಅಲ್ಲ, ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡ್ಬೇಕು. ದೇವರು ನಮ್ಮನ್ನು ಎಲ್ಲೇ ಇಡ್ಲಿ, ಯಾವುದೇ ಕೆಲಸ ಕೊಡ್ಲಿ, ಯಾವುದೇ ಸ್ಥಿತಿಯಲ್ಲಿ ಇರಲಿ, ನಾವು ಯಾವಾಗಲೂ ದೇವರಿಗೆ ಒಳಗಾಗಿ, ದೇವರಿಗೆ ಅಧೀನರಾಗಿ, ದೇವರಿಗೆ ವಿಧೇಯರಾಗಿ
ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡುವಂತಹ ವ್ಯಕ್ತಿಗಳಾಗಿರ್ಬೇಕು ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ರೀತಿಯಾಗಿ ನಾವು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಯೋಸೇಫನ ಜೀವನದಲ್ಲಿ ಕಂಡು ಬಂದಂತಹ ಈ ಒಂದು ಉತ್ತಮವಾದಂತಹ ಈ ಒಂದು ಗುಣಲಕ್ಷಣಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅದೇ ರೀತಿಯಾಗಿ ಯೋಸೇಫನು ಅಲ್ಲಿ ಆ 11 ಮಂದಿ ಅಲ್ಲಿ ಏನಾದ್ರು ಅಂತಂದ್ರೆ ಅಡ್ಡ ಬಿದ್ರು ಅಂತ ಹೇಳಿ ನಮಗ 18ನೇ ವಚನ ಮೊದಲನೇದಾಗಿ ಹೇಳಿ ಕಳಿಸಿದ್ರು, ಎರಡನೇದಾಗಿ ಸ್ವತಃ ಬಂದು ಅಡ್ಡ ಬಿದ್ರು, ನಾವು ಗುಲಾಮರು ಅಂತ ಹೇಳಿ ಹೇಳಿದ್ರಂತ. ನಾವು ಇದೇ 11 ಮಂದಿಯ ಚಿತ್ರವನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ 37ನೇ ಅಧ್ಯಾಯ 8ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 37:8 ಅವ್ರು ಹೇಳಿದಂತ ಮಾತು ಏನಾಗಿತ್ತಂತಂದ್ರೆ, ನೀನು ನಿಜವಾಗಿಯೂ ನಮ್ಮ ಮೇಲೆ ಆಳ್ವಿಯಾ. ನೋಡ್ರಿ, ಆಗಿನ ಸಂದರ್ಭದಲ್ಲಿ ಯೋಸೇಫನು ತನ್ನ ಕನಸನ್ನ ಯಾವುದೇ ಒಂದು ಏನಂತಾರೆ ಅದಕ್ಕೆ, ತನ್ನನ್ನು ಹೆಚ್ಚಿಸ್ಕೊಳ್ಬೇಕು ಎಂಬುದಾಗಿ ಹೇಳಲಿಲ್ಲ. ಆದ್ರೆ ತನಗೆ ಬಿದ್ದಂತ ಕನಸನ್ನ ಅವನು ಹೇಳ್ದ. ಅವನಿಗೂ ತಿಳಿತೋ ಇಲ್ಲೋ ಗೊತ್ತಿಲ್ಲ, ಅದ್ರ ಅರ್ಥ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವನು ಸಣ್ಣವನಾಗಿದ್ದೇನು, ಮೇ ಬಿ ಅರೌಂಡ್ 15-16 years or maybe less than that also. ಅಂಥ ಯವನಸ್ಥ ಹುಡುಗನಿಗೆ ಅದ್ರ ಅರ್ಥ ಆಗಿರ್ಲಿಕ್ಕಿಲ್ಲ. ಆದ್ರೆ ಅವನು ಆ ಕನಸನ್ನ ಹಂಚಿಕೊಂಡ ಅಷ್ಟೇ. ಏನಂತೇಳಿ ಹೀಗೆ ಆಗ ಅವರು ಹೇಳಿದಂತ ಮಾತು 37:8 ಏನಂದ್ರೆ, ನೀನು ನಿಜವಾಗಿಯೂ ನಮ್ಮ ಮೇಲೆ ಆಳ್ವಿಯಾ ಎಂಬುದಾಗಿ. ಅಂದ್ರೆ ಅವರ ಅಂದ್ರೆ ದೊಡ್ಡವರಿದ್ರಲ್ಲ ಅವರು, ದೇ ವರ್ ಆಲ್ 10 brothers were all elderly. ಇವನು 11ನೇವ, 12ನೇವ ಬೆನ್ಯಾಮಿನ್. 11 ಜನರೆಲ್ಲ ಏನಾಗಿದ್ರು ಅಂತ ಹಿರಿಯರಾಗಿದ್ರು. ಆದ ಕಾರಣ ಅವರಿಗೆ ಒಂದ್ ಸ್ವಲ್ಪ ಯೋಚಿಸುವಂತ ಒಂದು ಶಕ್ತಿ ಇತ್ತು, ಅಥವಾ ಅವರು ಆ ಮಟ್ಟಕ್ಕೆ ತಲುಪಿದ್ರು, ಕೆಪಾಸಿಟಿ ಇತ್ತು ಅಂತ ಹೇಳ್ಬೋದು. ಆದ ಕಾರಣ ಅವ್ರೇನ್ ಹೇಳಿದ್ರು ಅಂತಂದ್ರೆ, ನೀನು ನಿಜವಾಗಿಯೂ ನಮ್ಮ ಮೇಲೆ ಆಳ್ವಿಯಾ ಅಂತ ಹೇಳಿ ಒಂದು ಪ್ರಶ್ನೆ ಹಾಕಿ, ಆಮೇಲೆ ಮತ್ತೇನಾಗ್ತಂತಂದ್ರೆ, ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ. ನೋಡ್ರಿ, 2 ಮಾತುಗಳನ್ನ ಹೇಳ್ತಾರಲ್ಲಿ ಆದಿಕಾಂಡ 37:8. ನೀನು ನಿಜವಾಗಿಯೂ ನಮ್ಮ ಮೇಲೆ ಆಳ್ವಿಯಾ, ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂಬುದಾಗಿ ಅವರು 2 ಮಾತುಗಳನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ ಅವರ ಒಂದು ದೃಷ್ಟಿ ಏನಿತ್ತಂತಂದ್ರೆ, ಇವನು ನಮ್ಮನ್ನ ಆಳ್ತಾನೆ, ಇವನಿಗೆ ನಾವು ಅಧೀನರಾಗಿರ್ಬೇಕು. ಆದ ಕಾರಣ ಅವರಿಗೆ ಒಂದ್ ಥರದ ದ್ವೇಷ ಮತ್ತು ಹೊಟ್ಟೆ ಕಿಚ್ಚು ಬಂತು ಎಂಬುದಾಗಿ. ಇವನೇನ್ ಸಣ್ಣವಿವ, 11ನೇವ, ನಾವು 10 ಜನ ದೊಡ್ಡವರಿದ್ದೇವೆ ಇಲ್ಲಿ, ನಮ್ಮ ದಾಟಿ ನೀವು ಮುಂದೆ ಹೋಗ್ತಾನಿವ ಅಂತ ಹೇಳಿ ಅನ್ನುವಂಥ ವಿಚಾರ ಅವನಿಗೆ ಇರಬಹುದು. ವಚನ 11ರಲ್ಲಿಯೂ ಸಹ ಇನ್ನೊಂದು ಮಾತು ಹೇಳಲ್ಪಟ್ಟಿದೆ. ಅದು 2ನೇ ಒಂದು ಕನಸನ್ನು ಹೇಳುವಾಗ ಅಲ್ಲಿ ಬಂದಂತಹ ಅವರ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ, ಆಮೇಲೆ ಅವರು ಅವನನ್ನ ಗದರಿಸಿ ಹೊಟ್ಟೆ ಕಿಚ್ಚು ಪಟ್ಟರು ಅಂತ ಹೇಳಿ ಬರ್ದಾರೆ. ಅಂದ್ರೆ ದೇ ರೆಬ್ಯೂಕ್ಡ್ ಹಿಮ್, ಇಂಗ್ಲಿಷ್ ನಲ್ಲಿ ಪದಪ್ರಯೋಗ ಹೀಗೆ, ರೆಬ್ಯೂಕ್ಡ್ ಹಿಮ್ ಅಂತ. ಅಂದ್ರೆ ಅವನನ್ನು ಗದರಿಸಿದ್ರು ಅಂತ. ಯೇಸು ಸ್ವಾಮಿ ಗದರಿಸ್ತಾ ಇದ್ರು, ಗೊತ್ತಲ್ಲ, ದೆವ್ವಗಳನ್ನು ಗದರಿಸ್ತಾ ಇದ್ರು, ದೆವ್ವಗಳು ಬಿಟ್ಟು ಓಡಿ ಹೋಗ್ತಾ ಇದ್ರು. ಇಲ್ಲಿ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಗದರಿಸ್ತಾ ಇದ್ದಾರೆ. ಯೋಸೇಫನನ್ನ ಗದರಿಸ್ತಾ ಇದ್ದಾರೆ. ಆಮೇಲೆ ಅವರು ಹೊಟ್ಟೆ ಕಿಚ್ಚು ಸಹ ಪಟ್ರು ಎಂಬುದಾಗಿ ಅಲ್ಲಿ ಬರ್ತದೆ ಸ್ಪಷ್ಟವಾಗಿ. ನೀವು ಓದ್ರಿ, ನಾನು ಸಮಯ ಇಲ್ಲ ಅಂತ ಹೇಳಿ ನಾನು ಜಸ್ಟ್ ಓದ್ತಾ ಇದ್ದೇನೆ. ಆದಿಕಾಂಡ 37:8 ಮತ್ತು 11 ವಚನಗಳು. ಈ ರೀತಿಯಾಗಿ ಅವರಲ್ಲಿ ಹೊಟ್ಟೆ ಕಿಚ್ಚು ಇತ್ತು ಮತ್ತು ಒಂದು ಗದರಿಸುವಿಕೆಯ ಮಾತು ಸಹ ಅವರಲ್ಲಿ ಕಂಡು ಬಂತು. ಆದರೆ ಈಗ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ, ಈ ಕನಸಿನ ಪುನರಾವರ್ತನೆ ಆಗುವಂತಹ ಒಂದು ಸ್ಥಿತಿ ಇಲ್ಲಿ ಬಂತು. ಆ ಕನಸು ಪುನರಾವರ್ತಿ ಅಂತಂದ್ರೆ ಅದು ನಿಜವಾದಂತಹ ಒಂದು ಸ್ಥಿತಿ ಇಲ್ಲಿ ಉಂಟಾಯಿತು ಎಂಬುದಾಗಿ ನಮಗ ಈ ಒಂದು ಅವ್ರು ಅಡ್ಡ ಬಿದ್ದರು ಎಂಬುದಾಗಿ ಹೇಳಿದಾಗ ನಾವು ಕಂಡು ಬರ್ತದೆ. ಅಂದ್ರೆ ದೇವರು ಆ ಒಂದು ಕನಸನ್ನ ನನಸು ಮಾಡಿದ ಯೋಸೇಫನ ಜೀವನದಲ್ಲಿ ಅದು ನಿಜವಾಗಿ ಅಲ್ಲಿ ನಮಗ ಕಂಡು ಬರ್ತಾ ಇದೆ. ಆ 11 ಜನ ಅವನಿಗೆ ಅಡ್ಡ ಬಿದ್ದು, ಅವನಿಗೆ ನಾವು ಗುಲಾಮರಪ್ಪ, ನೀನೇ ನಮ್ಮನ್ನ ಆಳುವಂಥವ, ನೀನೇ ನಮ್ಮ ಒಡೆಯ ಎಂಬುದಾಗಿ, ದೊರೆತನ ಮಾಡುವಂಥವ್ ನೀನೇ ಎಂಬುದಾಗಿ ಅವ್ರು ಏನು ಯೋಚನೆ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲಿ ಆಯ್ತು ಎಂಬುದಾಗಿ ನಮಗ ಈ ಭಾಗ ತಿಳಿಸ್ತದೆ. ಹೀಗೆ ಯೋಸೇಫನು ಹೇಳುವಂತಹ ಮಾತು, ಅವರಿಷ್ಟೆಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಯೋಸೇಫನು ಅದನ್ನ ನೆನೆಸ್ಕೊಂಡು, ನೋಡ್ರಿ, ನೀವು ನನಗ ಅವತ್ತ ದೊರೆತನ ಮಾಡ್ತೀಯಾ, ನಮ್ಮೆಲ್ಲ ಆಳ್ತೀಯಾ ಎಂಬುದಾಗಿ ನಮಗ್ ಗದರಿಸಿದ್ರಿ, ನನಗ ನೀವು ಹೊಟ್ಟೆಗಿಚ್ಚು ಪಟ್ರಿ ಅಂತ ಹೇಳಿ ಯಾವ ಮಾತನ್ನು ಹೇಳುದಿಲ್ಲ ನಾವು. ಆದ್ರೆ ಅವನು ಹೇಳುವಂತ ಮಾತು ಎಷ್ಟು ಒಳ್ಳೇದಾಗಿದೆ ಅಂತ ಹೇಳಿ ನಮ್ಗ ಇಲ್ಲಿ ಕಂಡು ಬರ್ತದೆ. ಅವನು ಹೇಳ್ತಾನೆ, ಹೆದರಬೇಡ್ರಿ,
ಅವ್ನಿಗೆ ಗೊತ್ತಾಯ್ತು ಏನಂತ ಹೇಳಿ, ಇವರು ಬಹಳಷ್ಟು ಹೆದರಿ ಬಿಟ್ಟಿದ್ದಾರೆ, ತತ್ತರಿಸಿದ್ದಾರೆ ಇವರು, ನಾನೇನ್ ಮಾಡ್ತೇನೆ ಎನ್ನುವಂತ ಒಂದು ಭಯ ಇವರನ್ನ ಹಿಡಿದು ಬಿಟ್ಟಿದೆ. ಆದ ಕಾರಣ ಮೊದಲೇ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಯೋಸೇಫ ಏನಂತಂದ್ರೆ, ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೋ ಎಂಬುದಾಗಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಯೋಸೇಫನ ವಿಚಾರಗಳು ಎಷ್ಟು ಒಳ್ಳೆಯ ವಿಚಾರಗಳಾಗಿತ್ತು. ತನ್ನ ಅಣ್ಣ ತಮ್ಮಂದಿರಿಗೆ, ಸಹೋದರರಿಗೆ ಆತನು ಹೇಳುವಂತ ಮಾತೇನಾಗಿತ್ತು ಅಂತಂದ್ರೆ, ಹೆದರಬೇಡ್ರಿ, ನಾನೇನು ಮಾಡುದಿಲ್ಲ ನಿಮ್ಗೆ ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಯೇಸು ಸ್ವಾಮಿಯು ಸಹ ಎಷ್ಟೋ ಸಲ ಹೇಳಿದ್ರು, ಹೆದರಬೇಡ್ರಿ, ನಾನ್ ನಿಮ್ ಸಂಗಡ ಇದ್ದೇನೆ, ನಾನೇ ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತು ನಮಗೆ ಇಲ್ಲಿ ನೆನಪಾಗ್ತದೆ. ಅದೇ ರೀತಿಯಾಗಿ ಯೋಸೇಫನು ಸಹ ಹೆದರಿದಂತ ತನ್ನ ಅಣ್ಣಂದಿರಿಗೆ ಆಡಿದಂತ ಮಾತೇನಾಗಿತ್ತಂತಂದ್ರೆ, ಹೆದರಬೇಡ್ರಿ. ಆಮೇಲೆ ಆತನು ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ, ನಾನೇನು ದೇವರ ಪ್ರತಿನಿಧಿಯೋ, ಯಾಕೆ ನೀವು ಹೆದರ್ತಾ ಇದ್ದೀರಿ, ನಾನು ದೇವರ ಸ್ಥಾನದಲ್ಲಿರುವವನು ಅಂತ ಹೇಳಿ ತಿಳ್ಕೊಂಡಿದ್ಯಾ, ಆ ರೀತಿಯಾಗಿ ನಿಮ್ಗೆ ವಿಚಾರ ಬರ್ತಾ ಇದೆಯಾ? ಆಮ್ ಐ ಇನ್ ದ ಪ್ಲೇಸ್ ಆಫ್ ಗಾಡ್? ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೀಗಿದೆ, ಕನ್ನಡದಲ್ಲಿ ಏನಿದೆ ಅಂತಂದ್ರೆ, ನಾನೇನು ದೇವರ ಪ್ರತಿನಿಧಿಯೋ ಎಂಬುದಾಗಿದೆ. ಇಂಗ್ಲಿಷ್ ನಲ್ಲಿ ಆಮ್ ಐ ಇನ್ ದ ಪ್ಲೇಸ್ ಆಫ್ ಗಾಡ್ ಎಂಬುದಾಗಿ. ಅಂದ್ರೆ ಇನ್ನೂ ಅರ್ಥ ನಮಗೆ ಅದರಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ. ಏನಂತಂದ್ರೆ, ನಾನು ದೇವರ ಸ್ಥಾನದಲ್ಲಿ ಇದ್ದುಕೊಂಡು ನ್ಯಾಯ ತೀರ್ಪು ಮಾಡುವವನು ಅಂತ ಹೇಳಿ ನೀವು ತಿಳ್ಕೊಂಡೇರಿ ಏನು ಅಂತ ಹೇಳಿ ಇಲ್ಲಿ ಯೋಸೇಫನವರಿಗೆ ಪ್ರಶ್ನಿಸ್ತಾ ಇದ್ದಾನೆ. ದೇವರ ಸ್ಥಾನದಲ್ಲಿ, ಆಮ್ ಐ ಇನ್ ದ ಪ್ಲೇಸ್ ಆಫ್ ಗಾಡ್, ದೇವರ ಸ್ಥಾನದಲ್ಲಿ ಇದ್ದುಕೊಂಡು ನ್ಯಾಯ ಮಾಡುವಂತಹ ವ್ಯಕ್ತಿಯು ನಾನು ಆಗಿದ್ದೇನೆ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ ಎಂಬುದಾಗಿ ಹೃದಯ ಶೋಧಿಸುವಂತಹ ಮಾತನ್ನ ಇಲ್ಲಿ ಯೋಸೇಫನು ಆಡ್ತಾ ಇದ್ದಾನೆ. ದೇವರ ವಿಷಯ, ಉನ್ನತ ವಿಚಾರಗಳು ಅವನ ಹೃದಯದಲ್ಲಿ ಉಕ್ಕೇರಿ ಬರ್ತಾ ಇದೆ. ನೋಡ್ರಿ, ಅಂತ ಸ್ಥಾನದಲ್ಲಿದ್ರೂ ಕೂಡ ಅವನು ದೇವರಿಗೆ ಸಲ್ಲಬೇಕಾದಂತಹ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ. ನಾನು ಕೇವಲ ನರಮನುಷ್ಯ, ನನ್ನನ್ನ ನೀವು ಆ ಒಂದು ಇದಕ್ಕೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ, ಅಥವಾ ಆ ಒಂದು ಸ್ಥಿತಿಗೆ ನನ್ನನ್ನು ಒಯ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಐ ಆಮ್ ಆರ್ಡಿನರಿ ಪರ್ಸನ್ ಬಿಫೋರ್ ಗಾಡ್ ಎಂಬುದಾಗಿ ಇಲ್ಲಿ ಆತನು ಹೇಳುವುದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ದೇವರು ಯಾವ ರೀತಿ ನನ್ನನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬಂದ ಎಂಬಂತ ಒಂದು ಚಿತ್ರ ಅವನ ಕಣ್ಣು ಮುಂದೆ ಒಂದು ಬಂದ್ ಹೋಗಿರ್ಬೇಕು ಅಂತ ಅನಿಸ್ತದೆ. ಎಷ್ಟೋ ಸಲ ನಾವು ಚಿತ್ರ ನಮ್ಮ ಕಣ್ಣು ಮುಂದೆ ಬಂದ್ ಹೋಗ್ತಾವಲ್ಲ, ಹಿಂದೆ ಆದಂತಹ ವಿಷಯಗಳ ನಮಗ ಎಷ್ಟೋ ಸಲ ನಮ್ಮ ಕಣ್ಣು ಮುಂದೆ ಬಂದ್ ಹೋಗ್ತವೆ. ಅದೇ ರೀತಿಯಾಗಿ ಇಲ್ಲಿ ಯೋಸೇಫನ ವಿಷಯವಾಗಿ ಸಹ ನಾವು ಕಾಣ್ತೇವೆ. ಯಾವ ರೀತಿಯಾಗಿ ಉನ್ನತ ಸ್ಥಾನಕ್ಕೆ ದೇವರು ಅವನನ್ನ ಹೇಗೆ ತೆಗೆದುಕೊಂಡು ಬಂದ. ಹಿ ವಾಸ್ ಎ ಯಂಗ್ ಮ್ಯಾನ್. ಅವನ ವಿಷಯವಾಗಿ ನಾವು ನೋಡುವಾಗ ದೇವರು ಅವನನ್ನು ಯಾವ ಉನ್ನತ ಸ್ಥಾನಕ್ಕೆ ಹೇಗೆ ತೆಗೆದುಕೊಂಡು ಬಂದ ಎಂಬುದು ಬಹಳ ವಿಶೇಷವಾದಂತ ಸಂಗತಿ. ಅದನ್ನ ಆಮೇಲೆ ನೋಡೋಣ, ಸಮಯ ದಾಟ್ತಾ ಇದೆ. 7 ವರ್ಷಗಳ ಬರಗಾಲದಲ್ಲಿ, ಕ್ಷಾಮದಲ್ಲಿ ಇಸ್ರಾಯೇಲರನ್ನು ಈ ಬರಗಾಲದಿಂದ ಯಾವ ರೀತಿಯಾಗಿ ನನ್ನನ್ನ ದೇವರು ಉಪಯೋಗಿಸಿಕೊಂಡು ಕಾಯ್ದನು ಎಂಬಂತಹ ವಿಚಾರ ಸಹ ಅವನ ಮುಂದೆ ಬಂದು, ಮೊದಲನೇದಾಗಿ ಯಾವ ಸ್ಥಿತಿಯ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬಂದ, ಪ್ರಧಾನಮಂತ್ರಿ ಸ್ಥಾನಕ್ಕೆ. ಎರಡನೇದಾಗಿ 7 ವರ್ಷಗಳ ಬರಗಾಲದಲ್ಲಿ, ಕ್ಷಾಮದ ಸಮಯದಲ್ಲಿ ದೇವರು ನಮ್ಮನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ, ಸ್ಪಷ್ಟವಾಗಿ ಇಸ್ರಾಯೇಲರ ಈ ಬರಗಾಲದಿಂದ ಯಾವ ರೀತಿಯಾಗಿ ಕಾಯ್ದನ್ನು ನನ್ನನ್ನ ಉಪಯೋಗಿಸ್ಕೊಂಡು ದೇವರು ಎಂಬಂತ ಸ್ಪಷ್ಟವಾಗಿ ತಿಳುವಳಿಕೆ ಅವನ ಕಣ್ಣು ಮುಂದೆ ಬಂದಿರಲಿಕ್ಕೆ ಬೇಕು ಅಂತ ಹೇಳಿ ನಾವು ಇದರಿಂದ ಕಂಡುಕೊಳ್ತೇವೆ. ದೇವರ ಕಾರ್ಯಗಳು ಎಷ್ಟು ವಿಶೇಷ ಎಂಬುದನ್ನ ಆತನು ತಿಳ್ಕೊಂಡು ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆದ ಕಾರಣ ಯೋಸೇಫ ಏನ್ ಹೇಳ್ತಾನೆ ಅಂತಂದ್ರೆ, ತೀರ್ಪು ಮಾಡೋದಿಲ್ಲ ನಾನು, ಆದ್ರೆ ಅದು ದೇವರಿಗೆ ಬಿಟ್ಕೊಟ್ಟಂತಹ ವಿಷಯ. ದಟ್ ಈಸ್ ಲೆಫ್ಟ್ ಟು ಗಾಡ್. ಪೌಲನು ಸಹ ಹೇಳ್ತಾನೆ ಏನಂತ ಹೇಳಿ, ನಾವು ರೋಮಾಪುರದವರಿಗೆ ಬರೆದ ಪತ್ರ ಅಂತ 12ನೇ ಅಧ್ಯಾಯ 19ನೇ ವಚನದಲ್ಲಿ ರೋಮದವರಿಗೆ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ ಏನಂತ ಹೇಳಿ, ವೆಂಜನ್ಸ್ ಇಸ್ ಮೈನ್, ಪ್ರತಿಕಾರವು ನನ್ನದು ಅಂತ ಹೇಳ್ತಾನೆ ದೇವ್ರು. ಅದನ್ನ ನೀವು ಮಾಡಕ್ ಹೋಗ್ಬೇಡ್ರಿ. ಡೋಂಟ್ ಗೋ ಇನ್ ಅವೆಂಜ್, ಟೇಕಿಂಗ್ ಅವೆಂಜ್, ಆರ್ ಡೋಂಟ್ ಗೋ ಫಾರ್ ದ ರೆವೆಂಜ್ ಎಂಬುದಾಗಿ. ಅಂದ್ರೆ ಪ್ರತಿಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪ್ರತಿಕಾರ ಮಾಡುವನು ನಾನು, ಅದನ್ನ ನಾನ್ ಮಾಡ್ತೇನೆ, ಹೇಗ್ ಮಾಡ್ತೇನೆ ಅದ್ ನನಗ್ ಬಿಟ್ಟು ಕೊಟ್ಟದ್ದು. ಯು ಡೋಂಟ್ ಗೋ ಫಾರ್ ಇಟ್ ಎಂಬುದನ್ನ ಇಲ್ಲಿ
ನಮಗ ಪೌಲನ ಮಾತು ನಮಗೆ ನೆನಪಾಗ್ತದೆ. ಈ ರೀತಿಯಾಗಿ ಮುಯಿ ತೀರಿಸುವಂಥದ್ದು ನನ್ನದು ಎಂಬುದಾಗಿ ದೇವರು ಹೇಳ್ತಾ. ಹೀಗೆ ಇಲ್ಲಿ ಆದಿಕಾಂಡ ಪುಸ್ತಕದ 30ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತು ನಮ್ಗೆ ಕಂಡು ಬರ್ತದೆ. ಅಲ್ಲಿ ಯಾಕೋಬನ ವಿಷಯವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಏನಂತ ಹೇಳಿ, ನನ್ನ ಕೆಲಸ ಎಂಬುದಾಗಿ ಬಂದಂತಹ ಮಾತು ಎರಡು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಆದಿಕಾಂಡ ನೋಟ್ ಮಾಡ್ಕೊಡ್ರಿ, ಆಮೇಲೆ ಓದ್ರಿ, ಬಹಳ ವಿಶೇಷವಾದಂತಹ ವಿವರಣೆಗಳು ಅಲ್ಲಿ ನಿಮ್ಗೆ ಸಿಗ್ತವೆ. ಆದಿಕಾಂಡ 30ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಆತನ ಹೇಳ್ತಾನೆ ಏನಂತ ಹೇಳಿ, ನನ್ನ ಕೆಲಸ ಏನಪ್ಪಾ ಇದು, ನಾನು ಮಕ್ಕಳನ್ನ ಯಾವ ರೀತಿಯಾಗಿ ನಾನು ಕೊಡ್ಬೇಕಾದದ್ದು ನನ್ನ ಕೆಲಸ ಏನು, ಅದು ದೇವ್ರ ಕೆಲಸ. ಇಟ್ ಈಸ್ ಅಪ್ ಟು ಗಾಡ್, ಗಾಡ್ ವಿಲ್ ಗಿವ್ ಎಂಬುದಾಗಿ ಇಲ್ಲಿ ಆತನು ದೇವರ ಹೆಸರನ್ನ ತೆಗೆದುಕೊಂಡು ಯಾಕೋಬನು ಹೇಳ್ತಾ ಇದ್ದರ ಬಗ್ಗೆ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ನಾವು ಮೊದಲೇ ಅರಸು 5ನೇ ಅಧ್ಯಾಯ 7ನೇ ವಚನದಲ್ಲಿ ಸಹ ನಾವು ಇಸ್ರಾಯೇಲ್ ಅರಸನ ಬಗ್ಗೆ ಈ ಮಾತು ಬರೆಯಲ್ಪಟ್ಟಿದೆ. ನಾಮಾನನ ವಿಷಯವಾಗಿ ಅರಾಮ್ಯರ ಅರಸನ ಒಂದು ಪತ್ರ ಬರೆದು ಕಳಿಸ್ತಾನೆ. ಏನಂತ ಹೇಳಿ, ಹೀಗೆ ನನ್ನ ಸೇನಾಧಿಪತಿ ಅವನಿಗೆ ಕುಷ್ಠರೋಗಿದೆ, ಆದ ಕಾರಣ ನೀನು ಅವನನ್ನ ವಾಸಿ ಮಾಡಬೇಕು ಎಂಬುದಾಗಿ. ಆಗ ಇಸ್ರಾಯೇಲ್ ಅರಸನು ತತ್ತರಗೊಂಡು ಹೇಳ್ತಾನೆ, ಏನ್ಪಾ, ನನ್ ಕೆಲಸ ಅಲ್ಲ ಇದು, ಇಟ್ಸ್ ನಾಟ್ ಮೈ ವರ್ಕ್, ಇಟ್ ಈಸ್ ದ ವರ್ಕ್ ಆಫ್ ಗಾಡ್ ಎಂಬುದಾಗಿ ಅಲ್ಲಿ ಆತನು ಹೇಳಿದ್ರ ವಿಷಯವಾಗಿ ನಾವು ಸ್ಪಷ್ಟವಾಗಿ ಇಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ನನ್ನ ಕೆಲಸ ಎಂಬುದಾಗಿ ಬಂದಂತ ಈ ಎರಡು ವಿಚಾರಗಳು ಯಾಕೋಬನು ಬರೆದದ್ದು ಮತ್ತು 2ನೇ ಅಧ್ಯಾಯ ಆದಿಕಾಂಡ. ಮೊದಲೇ ಅರಸು 5:7 ಇಸ್ರಾಯೇಲರ ಅರಸನು ಅರಾಮ್ಯರ ಅರಸನ ವಿಷಯವಾಗಿ ಪ್ರತಿಕ್ರಿಯಿಸಿದಂಥದ್ದು ಅಲ್ಲಿ ನಾವು ಕಂಡುಕೊಳ್ತೇವೆ. ಆದ ಕಾರಣ ಇಲ್ಲಿ ನಾನೇನು ದೇವರೋ ನಿಮ್ಮನ್ನು ಶಿಕ್ಷಿಸಲು ಎಂಬಂತ ಒಂದು ಟ್ರಾನ್ಸ್ಲೇಷನ್ ಸಹ ಇದೆ. ನೀವು NLT ಟ್ರಾನ್ಸ್ಲೇಷನ್ ನಾನು ನೋಡ್ತಾ ಇದ್ದೆ, ಏನು ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಸಿಗ್ತದೇನಂತೇಳಿ. ಅದರಲ್ಲಿ ಬರೆದಂತ ಮಾತು ಏನಂತಂದ್ರೆ, ನಾನೇನು ದೇವರೋ ನಿಮ್ಮನ್ನು ಶಿಕ್ಷಿಸಲು ಎಂಬುದಾಗಿ ಯೋಸೇಫನು ತನ್ನ ಅಣ್ಣಂದಿರಿಗೆ ಮತ್ತು ತಮ್ಮನಿಗೆ ಹೇಳ್ತಾ ಇದ್ದ. ಏನಂತೇಳಿ, ನಾನೇನು ದೇವರೋ ನಿಮ್ಮನ್ನ ಶಿಕ್ಷಿಸಲು ಎಂಬುದಾಗಿ. ಆದ್ರೆ ನಾನಲ್ಲ, ಶಿಕ್ಷಿಸುವಂತ ಕೆಲಸ ನಾನು ಮಾಡುವುದಿಲ್ಲ, ನೀವೇನು ಹೆದರ್ಬೇಡ್ರಿ ಎಂಬುದಾಗಿ ಆತನು ಖಚಿತವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಕ್ಷಮಾಪಣೆಯ ಪ್ರಾಮುಖ್ಯತೆಯನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಹಿ ಫಾರ್ಗೇವ್ ಹಿಸ್ ಬ್ರದರ್ಸ್. ಮೊದಲೇದಾಗಿ ನಾವು ನೋಡಿದೀವಿ, ಸಹೋದರರು ಪಶ್ಚಾತ್ತಾಪ ಪಟ್ಟರು. ದಟ್ ವಾಸ್ ವೆರಿ ಗುಡ್. ನಾವು ತಪ್ಪು ಮಾಡಿದಾಗ ನಾವು ಪಶ್ಚಾತ್ತಾಪ ಪಡಬೇಕು. ದಟ್ ಈಸ್ ಎಸೆನ್ಷಿಯಲ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. ನಮ್ಮ ಕ್ರಿಸ್ತಿ ಜೀವನದಲ್ಲಿ ತಪ್ಪು ಮಾಡ್ತಾ ಹೋಗುವುದಲ್ಲ, ಆದ್ರೆ ತಪ್ಪು ಮಾಡಿದ್ದನ್ನ ನಾವು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಡಬೇಕು. 1 John 1:9 ಅಂತ ಹೇಳಿ ನಾನು ಪ್ರತಿ ಸಲ ಹೇಳ್ತಿರ್ತೇನೆ. ಅದನ್ನ ನಾವು ಮಾಡ್ಬೇಕಾದದ್ದು ಅವಶ್ಯ. ತಿರುಗಿ ಮಾಡಬಾರ್ದು. ಅದನ್ನ ತಪ್ಪಾಯ್ತು, ಓಕೆ, ಅದನ್ನ ನಾವು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಡಬೇಕು. ಅದು ನಮಗೆ ಕ್ಷಮಾಪಣೆ ಆಗ್ತದೆ ನಿಜ, ಆದ್ರೆ ಅದರ ಕಾನ್ಸಿಕ್ವೆನ್ಸಸ್ ವಿಲ್ ಫಾಲೋ. ನೆನ್ಪಿಟ್ಕೊಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ನಾವೇನ್ ಹೇಳ್ಬೋದು, ನಾವು ತಪ್ಪು ಮಾಡ್ತೇವೆ, ಪಶ್ಚಾತ್ತಾಪ ಪಡ್ತೇವೆ, ಆಯ್ತು, ಬಟ್ ಡೋಂಟ್ ಫರ್ಗೆಟ್ ದ ಕಾನ್ಸಿಕ್ವೆನ್ಸಸ್. ಅದರ ಒಂದು ಪ್ರತಿಕ್ರಿಯೆಗಳು ಅಥವಾ ಅದರ ಫಲ ಏನು ಸಿಗ್ತದೆ ಎಂಬುದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬಿಕಾಸ್ ಗಾಡ್ ಇಸ್ ಜಸ್ಟ್, ದೇವರು ನ್ಯಾಯವಂತನಾಗಿದ್ದಾನೆ. ಆದ ಕಾರಣ ಅದಕ್ಕೆ ಬರಬೇಕಾದಂತಹ ಶಿಕ್ಷೆ ನಮಗೆ ಬರುವುದೇ, ಅದನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಪಾಪದ ಕ್ಷಮಾಪಣೆ ಆಗ್ತದೆ, ದೇವರ ರಾಜ್ಯಕ್ಕೆ ನಾವು ಸೇರ್ತೇವೆ, ಸರಿ. ಆದ್ರೆ ನಮ್ಮ ಜೀವನ ಯಾವ್ದು ಇರಬೇಕಾಗಿದೆ, ಅದು ಸಹ ಬಹಳ ಅವಶ್ಯ. ರಕ್ಷಣೆ ಹೊಂದಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತಹ ಜೀವನ ನಮ್ದಾಗಿರ್ಬೇಕಂದ ಎಂಬುದನ್ನ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹೀಗೆ ಅವರು ಪಶ್ಚಾತ್ತಾಪ ಪಟ್ಟರು. ಆಮೇಲೆ ಯೋಸೇಫನವರನ್ನ ಕ್ಷಮಿಸ್ಬಿಟ್ಟ. ಈ ಫಾರ್ಗಿವ್ ದೆಮ್ ಎಂಬುದನ್ನ ಇಲ್ಲಿ ನಮಗ ದೇವರು ತೋರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಕ್ಷಮಾಪಣೆಯ ಪ್ರಾಮುಖ್ಯತೆಯನ್ನ ನಾವು ಯೋಸೇಫನ ಜೀವನದಲ್ಲಿ ಕಾಣ್ತೇವೆ. ದೇವರು ನೀತಿ ನ್ಯಾಯದ ಮೇಲೆ ಆತುಕೊಳ್ಳುವುದನ್ನ ತೋರಿಸುತ್ತದೆ. ಯೋಸೇಫನು ದೇವರ ನೀತಿ, ದೇವರ ನ್ಯಾಯದ ಮೇಲೆ ಆತುಕೊಂಡು ಆತನು ಜೀವಿಸ್ತಾ ಇದ್ದ ಎಂಬುದಾಗಿ ಇದರಿಂದ ನಮಗ ಕಂಡು ಬರುವಂತಹ ಒಂದು ವಿಷಯ. ದೇವಜನರು ನಾವು ಶಾಂತಿ ಸಮಾಧಾನದ ಜೀವಿಸಬೇಕಾದ್ರೆ ಕ್ಷಮಾಗುಣವನ್ನ ಹೊಂದಿರಬೇಕಾದದ್ದರ ಮಹತ್ವವನ್ನು ಇದು ತೋರಿಸ್ತದೆ.
ಹೇಳ್ತೇನೆ, ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನ, ಶಾಂತಿಯ ಜೀವನ ಬೇಕಂತಂದ್ರೆ ನಾವು ಇತರರನ್ನ ಕ್ಷಮಿಸುವಂತಹ ಹಂಗಿನಲ್ಲಿದ್ದೇವೆ. ಕ್ಷಮಾಗುಣ ಬಹಳ ಅವಶ್ಯ. ಸ್ವಾಮಿ, ನಾನು ಹೇಳ್ತಿರ್ತೇನೆ ಮೇಲಿನ ಮೇಲೆ ಈ ಮಾತನ್ನ, ಶಿಲುಬೆಯ ಮೇಲೆಯೂ ಸಹ ತನ್ನ ವೈರಿಗಳನ್ನ ಕ್ಷಮಿಸಿದ್ರು, ತನ್ನನ್ನು ಶಿಲುಬೆಗೆ ಹಾಕಿದವರನ್ನ ಕ್ಷಮಿಸಿದ್ರು ಎಂಬುದಾಗಿ ಅಲ್ಲಿ ಹೇಳ್ತಾನೆ. ತಂದೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಅರಿಯರು, ಅವರನ್ನ ಕ್ಷಮಿಸು ಎಂಬುದಾಗಿ. ಅದೇ ರೀತಿಯಾಗಿ ಸ್ಟೆಫನ್ನು ಸಹ ಅಲ್ಲಿ ಅವನ ಮೇಲೆ ಕಲ್ಲು ಹಾಕಿ ಅವನನ್ನ ಕೊಂದ್ರು ಸಹ ಈ ಒಂದು ತಪ್ಪನ್ನು ಅವ್ರ ಮೇಲೆ ಹೊರಿಸ್ಬೇಡ ಅಂತ ಹೇಳಿ ದೇವರಿಗೆ ಬೇಡಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡುವಾಗ ಯಾವ ರೀತಿಯಾಗಿ ಸ್ಟೆಫನ್ ಅವರನ್ನ ಕ್ಷಮಿಸಿದ್ರು ಎಂಬುದಾಗಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಕ್ಷಮಾಗುಣದ ಒಂದು ಮಹತ್ವವನ್ನು ಯೋಸೇಫನು ನಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ. ಮುಂದೆ ನಾವು ನೋಡುವಾಗ ದೇವರ ನ್ಯಾಯ ತೀರ್ಪು ಏನಿದೆ ಅಂತಂದ್ರೆ, ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣ ಹೊಂದಿದ ಯೇಸು ಸ್ವಾಮಿಯವರನ್ನ ಇದು ತೋರಿಸ್ತದೆ. ಈ ಒಂದು ನ್ಯಾಯ ತೀರ್ಪು ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಮೇಲೆ ಬಂತು ಅದನ್ನ ಇಲ್ಲಿ ಯೋಸೇಫನು ನಮಗ ತೋರಿಸುವಂತವನಾಗಿದ್ದಾನೆ. ವಚನ 20ರಲ್ಲಿ ಆತನು ಹೇಳ್ತಾನೆ ಏನಂತೇಳಿ, ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದಿರಿ. ನೀವೆಲ್ಲ ನನಗೇನ್ ಮಾಡ್ಬೇಕಂತ ಯೋಚಿಸಿರಿ, ನನಗೆ ಕೇಡು ಆಗಲಿ ಅಂತ ಹೇಳಿ ನನ್ನನ್ನ ನೀವೇನ್ ಮಾಡ್ಬಿಟ್ರಿ ಅಂತಂದ್ರೆ, ನನ್ನನ್ನ ನೀವು ಬಹಳ ಕಠಿಣವಾದ ರೀತಿಯಲ್ಲಿ ನನ್ನ ಕೂಡ ವರ್ತಿಸಿದ್ರಿ ನೀವು. ಆದರೆ ದೇವರು, ನೋಡ್ರಿ ಈಗ ಸಂದರ್ಭ ಬಂತಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕನೆಕ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಹೇಳ್ಬೋದು ನಾವು. ಇಲ್ಲಿ ತನಕ ನಾವೇನ್ ನೋಡಿದೀವಿ ಅಂತಂದ್ರೆ ಹಿನ್ನೆಲೆಯನ್ನು ನೋಡಿದ್ವಿ. ಅಂದ್ರೆ ಆದರೆ ದೇವರು ಅನ್ನುವುದರ ಹಿನ್ನೆಲೆಯನ್ನ ನೋಡಿದ್ವಿ. ಯೋಸೇಫನ ಮತ್ತು ಆತನ ಸಹೋದರರ ಜೀವನದಲ್ಲಿ ಉಂಟಾದಂತ ಸನ್ನಿವೇಶಗಳ ಹಿನ್ನೆಲೆಯನ್ನ ತಿಳ್ಕೊಂಡ ಮೇಲೆ ಯೋಸೇಫನು ಏನ್ ಹೇಳ್ತಾ ಇದ್ದಾನಂತಂದ್ರೆ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೀವು ಏನ್ ಸಂಕಲ್ಪಿಸಿದ್ರಿ, ನನಗೆ ಕೇಡಾಗಲಿ ಅಂತ ಹೇಳಿ, ನಾನು ಒಡೆತನ ಮಾಡುವವನು, ಆಳುವವನು ಅಂತ ಹೇಳಿ ಎಲ್ಲ ಅಂದ್ರಿ ನನಗೆ. ಆಮೇಲೆ ನನಗೆ ಕೇಡಾಗಲಿ ಅಂತ ಹೇಳಿ ನೀವು ನನಗ ಏನೇನ್ ಮಾಡಿದ್ರಿ, ಕ್ರೂರವಾದ ರೀತಿಯಲ್ಲಿ ನನ್ ಕೂಡ ನೀವು ವರ್ತಿಸಿದ್ರಿ, ದ್ವೇಷ ಮಾಡಿದ್ರಿ, ನನಗೆ ನೀವು ಹೊಟ್ಟೆ ಕಿಚ್ಚು ಮಾಡಿದ್ರಿ, ಆಳವಾದಂತಹ ಬಾವಿಯಲ್ಲಿ ಹಾಕಿದ್ರಿ, ಆಮೇಲೆ ಕೊನೆಗೆ ಗುಲಾಮನನ್ನಾಗಿ ನನಗೆ ಮಾರಿದ್ರಿ, 20 ನಾಣ್ಯಗಳನ್ನ ತೆಗೆದುಕೊಂಡು. ಇಷ್ಟೆಲ್ಲ ನೀವು ಮಾಡಿದ್ರಿ. ಯಾಕೆ? ನಾನು ಹಾಳಾಗಿ ಹೋಗ್ಲ ಕಡಿಮ ಇವ ಇಷ್ಟೆಲ್ಲ ಹೇಳಲ್ಲ, ಇವ್ನು ಮುಗಿಸೇ ಬಿಟ್ರೆ ಮುಗಿದು ಹೋಯ್ತು, ನಮ್ಗೇನಾಗ್ತದೆ ಅನ್ನುವಂತ ಒಂದು ವಿಚಾರ ನಿಮ್ಮಲ್ಲಿ ಇರಬಹುದು. ಆದರೆ ದೇವರು ಏನು ಸಂಕಲ್ಪ ಇತ್ತಂತಂದ್ರೆ, ನನಗೆ ಮೇಲಾಗಬೇಕು ಎಂಬಂತಹ ಒಂದು ಸಂಕಲ್ಪವನ್ನ ದೇವರು ನನಗೋಸ್ಕರವಾಗಿ ಮಾಡಿದನು ಅಂತ ಹೇಳಿ ಇಲ್ಲಿ ಆತನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ. ನೋಡ್ರಿ ಎಷ್ಟು ಸುಂದರವಾದಂತಹ ಒಂದು ವಿಚಾರವನ್ನ ಇಲ್ಲಿ ಯೋಸೇಫನ ಜೀವನದಲ್ಲಿ ನಾವು ಕಾಣ್ತೇವೆ. ನೀವು ನನಗೆ ಕೆಳಕಾಗ್ಬೇಕಂತ ಹೇಳಿ ವಿಚಾರ ಮಾಡಿದ್ರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂದು ಇದನ್ನ ಮಾಡಿದ್ರು. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಸನ್ನಿವೇಶಗಳು, ಸಂದರ್ಭಗಳು, ಅನೇಕ ವಿಷಯಗಳು ನಮ್ಗೆ ಎದುರಾಗುವಾಗ ನಾವ್ ಏನಾಗ್ಬಿಡ್ತೇವೆ ಅಂತಂದ್ರೆ ಅದರಲ್ಲಿ ಹೋಗ್ಬಿಡ್ತೇವೆ ನಾವು. ಅದರಲ್ಲಿ ಹೋಗಿ ನಾವು ಹೆಂಗ್ ದಾಟ್ಬೇಕು, ಹೆಂಗ್ ಪಾರಾಗಬೇಕು, ಹೆಂಗ ಇದನ್ನ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿಯೇ ಹೋಗ್ಬಿಡ್ತೇವೆ. ಇಲ್ಲಿ ಯೋಸೇಫನು ಹಾಗೆ ಹೇಳ್ತಾ ಇದ್ದ. ಅವನೇನು ಹೇಳ್ತಾ ಇದ್ದಾನೆ, ಆದರೆ ದೇವರು ಎಂಬುದಾಗಿ ಹೇಳ್ತಾರೆ. ನನಗೆ ಮೇಲಾಗಬೇಕೆಂದು ಇದನ್ನ ಮಾಡಿದನು ಅಂತ ಹೇಳಿಯೂ ಸಹ ಆತನು ವ್ಯಕ್ತ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ಕಲಿತುಕೊಳ್ಬೇಕಾದಂತ ಪಾಠ ಏನು, ಆದರೆ ದೇವರು ನಮಗೋಸ್ಕರವಾಗಿ ಈ ವಿಷಯಗಳನ್ನ ಯಾಕೆ ತಂದಿದ್ದಾನೆ, ನನ್ನ ಒಳಿತಿಗಾಗಿ ತಂದಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಇಲ್ಲಿ ದೇವರು ಇಂತಹ ಘೋರ ಅಪರಾಧವನ್ನು ಸುಂದರವಾದಂತಹ ಒಂದು ಅಂತ್ಯವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ಘೋರವಾದಂತಹ, ಕ್ರೂರವಾದಂತಹ ಕಾರ್ಯಗಳಿಂದ ಇಲ್ಲಿ ಏನ್ ಮಾಡ್ಬಿಟ್ಟ ದೇವರು, ಅದನ್ನ ಚೇಂಜ್ ಮಾಡ್ಬಿಟ್ಟ. He changed it into a beautiful story ಎಂಬುದಾಗಿ ಇಲ್ಲಿ ನಾವು ಇಲ್ಲಿ ಕಾಣ್ತೇವೆ. ಎಷ್ಟು ಅದ್ಭುತವಾದಂತಹ ದೇವರು ನಮ್ಮ ದೇವರಾಗಿದ್ದಾನೆ. ದೇವರ ಸಂರಕ್ಷಣೆಯ ಮತ್ತು ಪ್ರೀತಿಯಿಂದ ಸಲುವಿಕೆಯ ಸುಂದರವಾದಂತಹ ಚಿತ್ರವನ್ನಾಗಿ ಅಲ್ಲಿ ದೇವರು ಪರಿವರ್ತಿಸಿದನು ಅಂತ ಹೇಳಿ ನಾವು ಕಂಡ್ಕೊಳ್ತೇವೆ. ನೋಡ್ರಿ, ದೇವರ ಮಾರ್ಗಗಳು, ದೇವರ ಮಾತುಗಳು, ವಿಚಾರಗಳು, ಯೋಜನೆಗಳು, ಕಾರ್ಯಗಳು ಎಷ್ಟು ಅದ್ಭುತವಾಗಿವೆ ಎಂಬುದಾಗಿ ಇದು ನಮ್ಗ ತಿಳಿಸ್ಕೊಡ್ತದೆ.
ನಮಗೇನೋ ಅನಿಸ್ತದೆ ಎಲ್ಲ ನಮ್ಮ ವಿರುದ್ಧ ಇದೆ ಅಂತ ಹೇಳಿ, ಆದ್ರೆ ದೇವ್ರು ಮಾಡುವಂತದ್ದು ಎಷ್ಟು ಒಳ್ಳೆಯದಿದೆ, ಸರಿಯಾಗಿದೆ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ವಚನ 21ಕ್ಕೆ ನಾವು ಅಲ್ಲಿ ಬರುವಾಗ ಅಲ್ಲಿ ಹೇಳ್ತಾನೆ, ಆದದ್ರಿಂದ ನೀವು ಸ್ವಲ್ಪವೂ ಭಯ ಪಡಬೇಡ್ರಿ ಅಂತ. ಅಂದ್ರೆ ಅವ್ರ ಹೃದಯದಲ್ಲಿ ಇನ್ನೂ ಭಯ ಇದೆ ಅಂತ ಹೇಳಿ ಅವನು ತಿಳ್ಕೊಂಡು ಅವನು ಏನ್ ಹೇಳ್ತಾ ಇದ್ದಾನಂತಂದ್ರೆ, ನಿಮ್ಮ ಹೃದಯದಲ್ಲಿ ಸ್ವಲ್ಪವೂ ಭಯ ಬೇಡ. ಇವನ್ ಸ್ಮಾಲ್ ಫಿಯರ್, ಸ್ಮಾಲ್ ಅಮೌಂಟ್ ಆಫ್ ಫಿಯರ್ ಆಲ್ಸೋ ಇಸ್ ನಾಟ್ ನೆಸೆಸರಿ ಎಂಬುದಾಗಿ ಹೇಳ್ತಾನೆ. ಎಂಥ ಒಂದು ಸ್ಮರಣೀಯ ಮಾತಾಗಿ, ಸ್ಮರಣೆಯ ಒಂದು ಮಾತಾಗಿದೆ, ಸ್ಮರಣೀಯ ಮಾತಾಗಿದೆ ಅಂತ ಹೇಳಿ ನಾವು ಇಲ್ಲಿ ಕಂಡುಕೊಳ್ತೇವೆ. ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಸ್ವಲ್ಪವೂ ಭಯ ಪಡಬೇಡ್ರಿ. ದೇವರು ಸಹ ನಮ್ಗೆ ಹೇಳ್ತಾನೆ, ಯೇಸು ಸ್ವಾಮಿ ಸಹ ನಮ್ಗೆ ಹೇಳ್ತಾರೆ, ಭಯ ಪಡಬೇಡ್ರಿ, ನಾನ್ ನಿಮ್ ಕೂಡ ಇದ್ದೇನೆ ಎಂಬುದಾಗಿ. ಇಲ್ಲಿ ಯೋಸೆಫನು ಹೇಳುವಂತ ಮಾತು ಏನಂತಂದ್ರೆ, ಸ್ವಲ್ಪವೂ ಭಯ ಪಡಬೇಡ್ರಿ, ಏನ್ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ನಾನು ಪೋಷಿಸುವೆನು ಎಂಬುದಾಗಿ ಇಲ್ಲಿ ಆತನು ಬಹಿರಂಗ ಪಡಿಸ್ತಾ ಇದ್ದಾನೆ. ನೀವು ಸ್ವಲ್ಪ ಭಯ ಪಡಬೇಡ್ರಿ, ನಾನು ನಿಮ್ಮನ್ನ ನಿಮಗೆ ಸೇರಿದವರನ್ನ ಪೋಷಿಸ್ತೇನೆ, ಪೋಷಣೆ ಮಾಡ್ತೇನೆ, ನೋಡ್ಕೊಳ್ತೇನೆ, ಸಂರಕ್ಷಿಸ್ತೇನೆ, ಕಾಯ್ತೇನೆ ಮತ್ತು ಅಂತ ಹೇಳಿ ಅವರನ್ನ ಸಂತೈಸುವಂತ ಈ ಒಂದು ಸಂದರ್ಭ ಎಷ್ಟು ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಆದಿಕಾಂಡ ಪುಸ್ತಕದ ಒಂದು ಅಂತ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳಿ ಹೇಳಬಹುದು. ಒಂದು ಅತಿ ಉನ್ನತವಾದಂತಹ ಒಂದು ಸಂದರ್ಭ ಇದಾಗಿದೆ ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಯೋಸೇಫನು ತನ್ನ ಪ್ರೀತಿಯನ್ನ ವ್ಯಕ್ತ ಮಾಡ್ತಾ ಇದ್ದ. He is expressing his love towards his brothers. ಆದ ಕಾರಣ ನಮ್ಮ ಜೀವನದಲ್ಲಿ ಆದರೆ ದೇವರು ಎಂಬುದಾಗಿ ಹೇಳಿದಂತಹ ಮಾತು ಎಷ್ಟು ಅದು ಸಮಂಜಸವಾದಂತಹ ಒಂದು ವಿಚಾರ ಆಗಿದೆ ಅಂತ ಹೇಳಿ ನಾವು ನೆನಪಿಟ್ಕೊಂಡು, ನಮ್ಮ ಜೀವನದಲ್ಲಿ ಏನೇ ಬರಲಿ, ಆದರೆ ದೇವರು ಏನು ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ಯಾವಾಗಲೂ ಆತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಆತನಿಗೆ ಒಳಗಾಗಿ ಜೀವಿಸೋಣ, ಆತನಿಗೆ ನಾವು ಸಮರ್ಪಿತವಾಗಿ ನಾವು ಬಾಳೋಣ. ಆಗ ಏನಾಗ್ತಂತಂದ್ರೆ, ದೇವರು ತನ್ನ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಮಾಡ್ತಾನೆ, ತೋರಿಸ್ತಾನೆ, ನೋಡ್ತೇವೆ, ಸಂತೋಷ ಪಡ್ತೇವೆ, ಆತನ ಗೌರವಿಸಿ ಘನಪಡಿಸ್ತೇವೆ. ಈ ರೀತಿಯಾಗಿ ಯೋಸೇಫನು ಏನಾಗಿದ್ದಾನಂತಂದ್ರೆ, ಯೇಸು ಸ್ವಾಮಿ ಅವರ ಒಂದು ಅದ್ಭುತ ಚಿತ್ರವಾಗಿದ್ದಾನೆ. ಹಿ ಇಸ್ ಅ ಪಿಕ್ಚರ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಸಹ ತಂದೆಗೆ ಪ್ರಿಯನಾಗಿದ್ದ, ಪರಲೋಕ ರಾಜ್ಯದಲ್ಲಿ ಇದ್ದುಕೊಂಡು ತಂದೆಗೆ ಪ್ರಿಯನಾದಂತಹ ಯೇಸು ಸ್ವಾಮಿ, ಆತನ ವಿಷಯವಾಗಿ ನಾವು ಸಾಕ್ಷಿಯನ್ನು ನಾವು ಕಳೆದ ಸಾರಿ ನೋಡಿದೆವು. ಯಾವ ರೀತಿಯಾಗಿ ಮಗನಾಗಿ ಬಂದಾಗ ತಂದೆಯಾದ ದೇವರು ಎಷ್ಟು ಆತನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ ಎಂಬುದಾಗಿ ಸಹ ನಾವು ನೋಡಿದ್ದೇವೆ. ತಂದೆಯ ಮಗನಾದಂಥ ಆತನು ಸಹೋದರರಿಂದ ದ್ವೇಷಿಸಲ್ಪಟ್ಟಂತ, ಯಾವ ರೀತಿಯಾಗಿ ಯೋಸೇಫ ತಂದೆಯ ಪ್ರಿಯ ಮಗನಾಗಿದ್ದ, ಅವನಿಗೋಸ್ಕರವಾಗಿ ಸ್ಪೆಷಲ್ ಒಂದು ಕಲರ್ಡ್ ಕೋಟ್ ಎಂಬುದಾಗಿ ನಾವು ಅವನ ವಿಷಯವಾಗಿ ನೋಡ್ತೇವೆ. ಯಾಕೋಬ ಅವನ ಸಲುವಾಗಿ ಒಂದು ಸ್ಪೆಷಲ್ ಒಂದು ಉಡುಗೆಯನ್ನ, ಬಣ್ಣದ ಉಡುಗೆಯನ್ನ ಮಾಡಿ ಕೊಟ್ಟಿದ್ದ ಎಂಬುದಾಗಿ ಅವನ ವಿಷಯವಾಗಿ ನಾವು ಅಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಯೋಸೇಫನು ಏನಾಗಿದ್ದ ಅಂತಂದ್ರೆ, ತಂದೆಗೆ ಪ್ರಿಯನಾಗಿದ್ದ, ಅದೇ ರೀತಿಯಾಗಿ ಸಹೋದರರಿಂದ ದ್ವೇಷಿಸಲ್ಪಟ್ಟಿದ್ದ. ಮತ್ತು ಯೇಸು ಸ್ವಾಮಿಯೂ ಸಹ ಅದೇ ರೀತಿಯಾಗಿ ದೇವರಿಗೆ ಪ್ರಿಯರಾಗಿದ್ರು, ಸಹೋದರರಿಂದ ದ್ವೇಷಿಸಲ್ಪಟ್ಟು ಆ ಕ್ರೂಜೆಯ ಮೇಲೆ ತಮ್ಮ ಪ್ರಾಣವನ್ನ ಕೊಟ್ಟರು. ಈ ರೀತಿಯಾಗಿ ಯೋಸೇಫನು ಯೇಸು ಕ್ರಿಸ್ತರ ಒಂದು ಅದ್ಭುತ ಚಿತ್ರವಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದ್ದಾನೆ. ಈ ರೀತಿಯಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂತಹ ಯೋಸೇಫ ಜನರನ್ನು ಕಾಪಾಡಿದ ಮತ್ತು ತನ್ನ ಜನರನ್ನು ಸಹ ಆತನು ಉಳಿಸಿದ ಮತ್ತು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಂತ ದೇವರ ಚಿತ್ತವನ್ನ ಆತನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮ ಮುಂದೆ ಇದ್ದಾನೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ಸಹ ನಮ್ಮನ್ನ ರಕ್ಷಿಸಿದರು ಮತ್ತು ನಮ್ಮನ್ನ ಪೋಷಿಸಿದರು ಮತ್ತು ನಮ್ಮನ್ನ ಅವರು ಕಾಪಾಡುವವರಾಗಿದ್ದಾರೆ. ಮತ್ತು ಅವರು ಈಗ ತಿರುಗಿ ಪರಲೋಕ ರಾಜ್ಯಕ್ಕೆ ತಂದೆ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಂತವ್ರು ಆಗಿದ್ದಾರೆ ಎಂಬಂತಹ ವಿಚಾರವು ನಮಗೆ ತಿಳಿದಂತಹ ಮಾತು. ಆದ ಕಾರಣ ಯೋಸೇಫನ ಒಂದು ಜೀವನ ಏನಾಗಿತ್ತು ಅಂತಂದ್ರೆ, ಒಂದು ಅದ್ಭುತ ಚಿತ್ರ ಯೇಸು ಸ್ವಾಮಿಯನ್ನ ತೋರಿಸುವಂತದ್ದು. ಈಗ ಒಂದೆರಡು ವಿಷಯಗಳನ್ನ ಹೇಳಿ ನಾನು ಮುಗಿಸ್ತೇನೆ. ಆದರೆ ದೇವರು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವನದಲ್ಲಿ ಏನೇ ಬರಲಿ, ಕೆಟ್ಟ ವಿಷಯಗಳೇ ಆಗಲಿ, ಜನರೇ ಆಗಲಿ, ದೇವರ ಒಂದು ವಿಷಯವಾಗಿ ನಾವು ಆತನ ಹಸ್ತವು ಆತನ ನಂಬಿದವರಾದಂಥ ನಮಗೆ ಒಳ್ಳೇದಾಗಿಯೇ ಇರ್ತದೆ ಎಂಬಂತಹ ಭರವಸೆ ನಮಗ ಇರಬೇಕು.
ಆದರೆ ದೇವರು ನಮ್ಮ ಜೀವನದಲ್ಲಿ ಏನೇ ಬರಲಿ, ಎಂಥ ಸ್ಥಿತಿಯೇ ಇರಲಿ, ನಾವು ಯಾವಾಗಲೂ ಆತನನ್ನ ನಂಬಿ ಆತನ ಹಸ್ತ ನಮ್ಮ ಜೀವನದಲ್ಲಿ ಅದು ಯಾವಾಗಲೂ ನಮ್ಮ ಒಳ್ಳೇದಕ್ಕಾಗಿ ಇದೆ ಎಂಬಂತ ಭರವಸೆಯಿಂದ ನಾವು ಜೀವಿಸಬೇಕಾಗ್ತದೆ. ಎರಡನೇದಾಗಿ ರೋಮ 8:28 ಬಹಳ ಸುಂದರವಾದಂತಹ ಮಾತಿದೆ. ಆತನ ಚಿತ್ತದ ಮೇರೆಗೆ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ ಬಹಳ ಒಳ್ಳೆಯ ಒಂದು ಮಾತು ಪೌಲನು ಅಲ್ಲಿ ಬರೆದಿದ್ದಾನೆ. ಈ ಮಾತು ಯೋಸೇಫನ ಕಾಲದಲ್ಲಿ ಇರಲಿಲ್ಲ. ಈ ಒಂದು ಮಾತು ಯೋಸೇಫನ ಕಾಲದಲ್ಲಿ ಇರಲಿಲ್ಲ. ಆದರೂ ಕೂಡ ಅದರ ಸತ್ಯವು ಅವನಲ್ಲಿ ಇತ್ತು ಎಂಬುದಾಗಿ ನಮ್ಗೆ ಇಲ್ಲಿ ಕಂಡು ಬರ್ತದೆ. ನೆನಪಿಟ್ಟುಕೊಡ್ರಿ, ಆ ಮಾತು ಆಗಿನ ಕಾಲದಲ್ಲಿ ಇರದಿದ್ರು ಕೂಡ ಅದರ ಸತ್ಯ ಅವನ ಜೀವನದಲ್ಲಿ ಇತ್ತು. ದುಃಖಕರವಾದಂತ ಸಂಗತಿ ನಮ್ಮ ಬಗ್ಗೆ ಏನಂತಂದ್ರೆ, ವಚನ ಇದೆ ಆದ್ರೆ ಸತ್ಯ ಇಲ್ಲ. ವಿಚಾರ ಮಾಡ್ಕೊಡ್ರಿ, ಪರೀಕ್ಷೆ ಮಾಡ್ಕೊಡ್ರಿ. ವಚನ ಇದೆ, ರೋಮ 8:28 ಬಾಯ್ಪಾಟಾಗಿ ಹೇಳ್ತೇವೆ, ಆತನ ಚಿತ್ತದ ಮೇರೆ ಕರೆಯಲ್ಪಟ್ಟು ಆತನ ಪ್ರೀತಿಸೋದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಎಂಬುದಾಗಿ ನಾವು ಬಾಯ್ಪಾಠ ಹೇಳ್ತೇವೆ. ಆದ್ರೆ ಅದರ ಸತ್ಯತೆ ನಮ್ಮ ಜೀವನದಲ್ಲಿ ಎಷ್ಟು? ಆತನ ಚಿತ್ತದ ಮೇರೆ ಕರೆಯಲ್ಪಟ್ಟು ಆತನ ನಾವು ಪ್ರೀತಿಸ್ತಾ ಇದ್ದೇವೆ, ಎಷ್ಟು ಪ್ರೀತಿಸ್ತಾ ಇದ್ದೇವೆ? ಇದು ನಮ್ಮ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಹೀಗೆ ಈ ಒಂದು ವಾಕ್ಯದ ಸತ್ಯತೆಯನ್ನ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳೋಣ. ಯೋಸೇಫನ ಜೀವನದಲ್ಲಿ ಅದು ಇತ್ತು, ವಾಕ್ಯ ಆಗಿನ ಕಾಲದಲ್ಲಿ ಇರಲಿಲ್ಲ, ಆದ್ರೆ ಸತ್ಯತೆ ಇತ್ತು. ಇವತ್ತು ನಮ್ಮ ಜೀವನದಲ್ಲಿ ವಾಕ್ಯನೂ ಇದೆ, ಸತ್ಯತೆ ಇರಬೇಕಾಗಿದೆ. ಮೂರನೇದಾಗಿ, ನಮ್ಮ ಜೀವ ಜನರ ಕೈಯಲ್ಲಿರದೆ ದೇವರ ಕೈಯಲ್ಲಿದೆ. ಎಲ್ಲಾ ಕಾರ್ಯಗಳನ್ನು ಆತನು ಓವರ್ ರೂಲ್ ಮಾಡ್ತಾನೆ, ಅಂದ್ರೆ ಅದರ ಮೇಲೆ ಆತನು ಮಾಡ್ತಾನೆ, ತನ್ನ ಮಹಿಮೆಗಾಗಿ ಆತನು ಮಾಡ್ತಾನೆ ಎಂಬುದನ್ನ ನಾವು ನೆನ್ಪಿಟ್ಕೊಳ್ಳೋಣ. ನಮ್ಮ ಜೀವ ಜನರ ಕೈಯಲ್ಲಿಲ್ಲ. ಯೋಸೇಫನ ಜೀವನ ಅವನ ಅಣ್ಣಂದ್ರ ಕೈಯಲ್ಲಿ ಇರಲಿಲ್ಲ, ಆದ್ರೆ ದೇವರ ಕೈಯಲ್ಲಿತ್ತು. ಯೋಸೇಫನ ಜೀವ ಫರೋನ ಕೈಯಲ್ಲಿ ಇರಲಿಲ್ಲ, ಆದ್ರೆ ದೇವರ ಕೈಯಲ್ಲಿತ್ತು. ಆದ ಕಾರಣ ದೇವರ ಆಶೀರ್ವಾದವನ್ನು ದೇವರ ಮಹಿಮೆಗಾಗಿ ಆತನು ಹೊಂದಿದ ಅಂತ ಹೇಳಿ ನಾವು ಮೂರನೆಯದಾಗಿ ವಿಚಾರ ನಮ್ಮ ಜೀವನದಲ್ಲಿ ಅನುಭವಿಸೋಣ. ನಾಲ್ಕನೇದಾಗಿ, ಒಂದು ನಮ್ಮ ಜೀವನದಲ್ಲಿ ಆಗುವಂತಹ ಸನ್ನಿವೇಶ ಘಟನೆಗಳ ಒಂದು ಭಾಗ ಅಷ್ಟೇ ನಾವು ನೋಡ್ತೇವೆ, ಆದ್ರೆ ಅದರ ಹಿಂದೆ ಯಾರಿದ್ದಾರೆ ಎಂಬುದನ್ನು ನಾವು ಅಷ್ಟೋ ಸಲ ನೋಡದೆ ಹೋಗ್ತೀವಿ. ಅದರ ಹಿಂದೆ ಯಾರಿದ್ದಾರೆ ಅಂತಂದ್ರೆ, ಆದರೆ ದೇವರು ಇದ್ದಾನೆ, ಆತನು ನಮಗ ಸಹಾಯ ಮಾಡ್ತಾನೆ ಎಂಬ ಒಂದು ವಿಷಯವನ್ನ ನಾವು ಯಾವಾಗ್ಲೂ ತಿಳಿದವರಾಗಿರ್ಬೇಕು. ಎರಡೂ ಬದಿಗಳಿರ್ತವೆ. there are two sides always. ಒಂದ್ ಸೈಡ್ ನೋಡ್ತೇವೆ, ಮುಂದೆ ಹೋಗ್ಬಿಡ್ತೇವೆ, ಆದ್ರೆ ಎರಡನೇ ಸೈಡ್ಗೆ ನಾವು ಹೋಗುವಾಗ ಅಲ್ಲಿ ದೇವರನ್ನ ನಾವು ಕಾಣ್ತೇವೆ. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆದರೆ ದೇವರು ಯೋಸೇಫನ ಜೀವನದಲ್ಲಿ ಅದ್ಭುತಗಳನ್ನ ಮಾಡಿದ ಎಂಬುದಾಗಿ. ಹೀಗೆ 4 ವಿಷಯಗಳನ್ನ ನಾವು ನೋಡಿದ್ದೇವೆ. ನಾನು ರಿಪೀಟ್ ಮಾಡೋದಿಲ್ಲ, ಸಮಯ ಆಲ್ಮೋಸ್ಟ್ ದಾಟಿದೆ. ಆದ ಕಾರಣ ನಿಮಗೆ ಒಂದು ಅಂದ್ರೆ ನಾವು ಒಂದ್ ಮಾತು ಹೇಳಿ ಮುಗಿಸ್ಬೇಕಂತ ಹೇಳಿ ನನ್ನ ಮನಸ್ಸಿದೆ. ಯಾಕಂದ್ರೆ ಈ ಒಂದು ವಿಷಯ, ಆದರೆ ದೇವರು ಎಂಬಂತಹ ಒಂದು ವಿಷಯದ ಒಂದು ಖಚಿತತೆಯನ್ನ ನಾವು ಈ ಕೆಲವು ಮಾತುಗಳಲ್ಲಿ ನಾವು ಕಾಣ್ತೀವಿ. ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಆದ್ರೆ ಜಸ್ಟ್ ಹೇಳ್ತಾ ಹೋಗ್ತೀವಿ. ಒಂದು ವೇಳೆ ಇಫ್ ಅಂಡ್ ದೆನ್, ನೆನ್ಪಿಟ್ಕೊಳ್ರಿ, ಇಫ್ ಅಂಡ್ ದೆನ್. ಮೊದಲನೇದಾಗಿ, ಯೋಸೇಫನನ್ನ ಅವನ ಸಹೋದರರು ಐಗುಪ್ತರಿಗೆ ಮಾರದೆ ಹೋಗಿದ್ರೆ, ಒಂದ್ ವೇಳೆ ಬೇರೆಯವರಿಗೆ ಮಾರದೆ ಹೋಗಿದ್ರೆ ಏನಾಗ್ತಿತ್ತು? ಯೋಸೇಫ ಈಜಿಪ್ಟ್ ದೇಶಕ್ಕೆ ಹೋಗ್ತಿರ್ಲಿಲ್ಲ. ನೆನ್ಪಿಟ್ಕೊಡ್ರಿ. ನೋಡ್ರಿ ಹೆಂಗೆ ನಾನು ರಿವರ್ಸ್ ಬರ್ತಾ ಇದ್ದೇನೆ. ಈಗ ರಿವರ್ಸ್ ಆಗಿ ನಾವು ಆದರೆ ದೇವರು ಯಾವ ರೀತಿಯಾಗಿ ಯೋಸೇಫನ ಜೀವನದಲ್ಲಿ ಕಾರ್ಯ ಮಾಡಿದ ಎಂಬುದನ್ನ ನಾವು ನೋಡ್ತಾ ಹೋಗೋಣ. ಒಂದ್ ವೇಳೆ ಮಿದ್ಯಾನರಿಗೆ ಮಾರಿದ್ದರೆ ಯೋಸೇಫ ಐಗುಪ್ತ ದೇಶಕ್ಕೆ ಹೋಗ್ತಿರ್ಲಿಲ್ಲ. ಎರಡನೇದಾಗಿ, ಯೋಸೇಫನ್ ಆ ವರ್ತಕರು ಯೋಸೇಫನ್ನ ತೆಗೆದುಕೊಂಡು ಪೋಟಿಫರ್ನಿಗೆ ಮಾರದಿದ್ರೆ, ಪೋಟಿಫರ್ನ ಹೆಂಡತಿ
ಸುಳ್ಳು ಒಂದು ಏನಂತಾರೆ ಅದಕ್ಕೆ ಕಂಪ್ಲೇಂಟ್ ಆಗ್ಲಿ ಅಥವಾ ಅಕ್ಯೂಜೇಷನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೋಡ್ರಿ ಎಷ್ಟು ವಿಶೇಷವಾಗಿ ಇಲ್ಲಿ ಆದರೂ ಆದರೆ ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡಿದ ಎಂಬುದರ ವಿಷಯ ನಾವು ನೋಡ್ತಾ ಇದ್ದೀವಿ. ಐಗುಪ್ತ ವಿದ್ಯಾನ್ರಿಗೆ ಮಾರಿದ್ರೆ ಐಗುಪ್ತ ದೇಶಕ್ಕೆ ಹೋಗ್ತಿರ್ಲಿಲ್ಲ. ಒಂದ್ ವೇಳೆ ಐಗುಪ್ತಕ್ಕೆ ಹೋಗದಿದ್ರೆ ಪೋಟಿಫರ್ನಿಗೆ ಮಾರ್ತಿರ್ಲಿಲ್ಲ. ಪೋಟಿಫರ್ನಿಗೆ ಮಾರದಿದ್ರೆ ಹೆಂಡತಿ ಸುಳ್ಳು ಅವನ ಮೇಲೆ ದೂರ ಹೇಳ್ತಿರ್ಲಿಲ್ಲ. ಆಮೇಲೆ ಪೋಟಿಫರ್ ಹೆಂಡತಿ ಸುಳ್ಳು ಹೇಳ್ದಿದ್ರೆ ಯೋಸೇಫ ಸೆರೆಮನಿಗೆ ಹೋಗ್ತಿರ್ಲಿಲ್ಲ. ಯೋಸೇಫ ಸೆರೆಮನಿಗೆ ಹೋಗ್ಲಿಲ್ಲ ಅಂತಂದ್ರೆ ಪಾನದಾಯಕನ ಭಕ್ಷ್ಯಗಾರನ ಕನಸನ್ನ ಕೇಳ್ತಿರ್ಲಿಲ್ಲ. ಒಂದ್ ವೇಳೆ ಯೋಸೇಫನು ಪಾನದಾಯಕ ಮತ್ತು ಭಕ್ಷ್ಯಗಾರನ ಅವನಿಗೆ ಭೇಟಿ ಆಗದಿದ್ರೆ ಕನಸುಗಳ ಅರ್ಥ ಹೇಳ್ತಿರ್ಲಿಲ್ಲ. ಆಮೇಲೆ ಯೋಸೇಫನು ಅದರ ಅರ್ಥ ಅವ್ರಿಗೆ ಹೇಳದಿದ್ರೆ ಫರೋಹನಿಗೆ ಕನಸಿನ ಅರ್ಥ ಹೇಳುವಂತ ಸಂದರ್ಭನೇ ಬರ್ತಿರ್ಲಿಲ್ಲ. ನೋಡ್ರಿ ಯಾವ ರೀತಿಯಾಗಿ ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡಿದ್ದಾನೆ ಎಂಬುದನ್ನ ನಾನು ನಿಮ್ಗೆ ಎತ್ತಿ ಹೇಳ್ತಾ ಇದ್ದಾನೆ. ನೀವು ಆಮೇಲೆ ಇದನ್ನ ವಿಚಾರ ಮಾಡ್ರಿ, ಎಷ್ಟು ಸುಂದರವಾದ ರೀತಿಯಲ್ಲಿ ದೇವರು ತನ್ನ ಕೆಲಸ ನಡೆಸ್ತಾನೆ ಅಂತ. ನಮಗ ಅರ್ಥ ಆಗುದಿಲ್ಲ, ಆತನ ಜೀವನದಲ್ಲಿ ಎಲ್ಲ ನೆಗೆಟಿವ್ ಆದವಲ್ಪ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಆದ್ರೆ ಆ ನೆಗೆಟಿವ್ಗಳಲ್ಲಿ ಎಷ್ಟು ನಕಾರಾತ್ಮಕಗಳಲ್ಲಿ ಸಕಾರಾತ್ಮಕವಾಗಿ ದೇವರು ವರ್ತಿಸ್ತಾನೆ, ಕಾರ್ಯ ಮಾಡ್ತಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಒಂದ್ ವೇಳೆ ಕನಸಿನ ಅರ್ಥ ಆ ಇಬ್ಬರಿಗೆ ಹೇಳದಿದ್ರೆ ಫರೋಹನ ಕನಸಿನ ಅರ್ಥ ಹೇಳುವಂತಹ ಅವಕಾಶ ಬರ್ತಿರ್ಲಿಲ್ಲ. ಒಂದ್ ವೇಳೆ ಯೋಸೇಫ ಫರೋಹನ ಕನಸಿನ ಅರ್ಥ ಹೇಳಿದಿದ್ರೆ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ, ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ ವೇಳೆ ಪ್ರಧಾನಮಂತ್ರಿ ಆಗ್ತಿದ್ರೆ ಬರಗಾಲದ ನಿರ್ವಹಣೆ ಆಗ್ತಿರ್ಲಿಲ್ಲ. ಅಂದ್ರೆ ದ ಮ್ಯಾನೇಜ್ಮೆಂಟ್ ಅಟ್ ದ ಟೈಮ್ ಆಫ್ ಫ್ಯಾಮಿನ್ ವುಡ್ ನಾಟ್ ಹ್ಯಾವ್ ಟೇಕನ್ ಪ್ಲೇಸ್. ಒಂದ್ ವೇಳೆ ಬರದ ನಿರ್ವಹಣೆ ಆಗದಿದ್ರೆ ಏನಾಗ್ತಿದ್ರು, ಕಾನಾನ್ ದೇಶದಲ್ಲಿದ್ದಂತಹ ಅವನ ಸ್ವಜನರು ಸತ್ತು ಹೋಗ್ತಾ ಇದ್ರು ಊಟ ಇಲ್ಲ ಅಂತೇಳಿ. ಆಮೇಲೆ ಒಂದ್ ವೇಳೆ ತನ್ನ ಕುಟುಂಬದಲ್ಲಿ ಸತ್ತು ಹೋಗಿದ್ರೆ ಮೆಸ್ಸಿಯನು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಮೆಸ್ಸಿಯನು ಯಾರ ಕುಟುಂಬದಲ್ಲಿ ಬಂದ? ಯಾಕೋಬನ ಕುಟುಂಬದಲ್ಲಿರ್ತಕ್ಕಂಥ ಯೂದನ ಕುಟುಂಬದ ಒಂದು ಕುಲದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತಿದ್ದಂತಹ ಮಾತು. ಈ ರೀತಿಯಾಗಿ ಬರದ ನಿರ್ವಹಣೆ ಮಾಡದಿದ್ರೆ ಕಾನಾನ್ ದೇಶದಲ್ಲಿ ಸ್ವಜನರು ಸಾಯ್ತಿದ್ರು. ಆಮೇಲೆ ತನ್ನ ಕುಟುಂಬದಲ್ಲಿ ಜನರು ಸತ್ತಿದ್ರೆ ಮೆಸ್ಸಿಯನು ಬರ್ತಾ ಇರ್ಲಿಲ್ಲ. ಮೆಸ್ಸಿಯನು ಬರ್ದಿದ್ರೆ ಯೇಸು ಕ್ರಿಸ್ತರು ಬರ್ತಿರ್ಲಿಲ್ಲ. ಯೇಸು ಕ್ರಿಸ್ತರು ಬರ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಪಾಪಗಳಲ್ಲಿಯೇ ಸತ್ತು ನಿತ್ಯ ನರಕಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ, ದೇವರ ಯೋಜನೆ ಎಷ್ಟು ದೊಡ್ಡದಾಗಿದೆ, ಜಾಣ ಯೋಜನೆ. ಅದು ಯಾವಾಗಲೂ ನಾವು ಚಿರಋಣಿಯಾಗಿರ್ಬೇಕಾದಂತಹ ಒಂದು ಅಂಶವಾಗಿದೆ. ಆದ ಕಾರಣ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರ್ಬೇಕು. ನಾವು ಆತನಿಗೆ ಘನಮಾನ ಮಹಿಮೆಗೆ ಸಲ್ಲಿಸುವಂತವರಾಗಿರ್ಬೇಕು. ಯಾಕಂದ್ರೆ ಆದರೆ ದೇವರು ತನ್ನ ಕೆಲಸಗಳನ್ನ ಮಾಡ್ತಾನೆ ಹೋಗ್ತಾನೆ, ನಮಗ ಗೊತ್ತಾಗ್ಲಿ ನಮಗ ಗೊತ್ತಾಗದೇ ಇರಲಿ. ಅಸಾಧ್ಯಗಳನ್ನ ಎದುರಿಸುವಾಗ ಆದರೆ ದೇವರು ಎಂಬುದನ್ನ ನಮ್ಮ ನೆನಪಿಗೆ ನಾವು ತೆಗೆದುಕೊಂಡು ಬರಬೇಕಾದದ್ರ ಅವಶ್ಯಕತೆ. ನೀನು ಅಸಾಧ್ಯ ಎಂಬುದಾಗಿ ನಮ್ಗೆ ಅನಿಸುವಾಗ ನಾವು ನಿರೀಕ್ಷೆಗೆಡದೆ ನಾವು ದೇವರ ಮೇಲಿನ ಭರವಸೆಯಿಂದ ಆದರೆ ದೇವರು ಮಾಡ್ತಾನೆ ಎಂಬಂತಹ ವಿಚಾರದಿಂದ ನಾವು ಮುಂದರಿಯಬೇಕಾದದ್ರ ಅವಶ್ಯಕತೆ ಇದೆ. ದೇವರಿಗೆ ಮಾಡ್ಲಿಕ್ಕೆ ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಕೊಡ್ಲಿ. ದೇವರು ನಮಗೆ ಸ್ತೋತ್ರವಾಗಲಿ.